ಓಂ ಅರ್ಚಿತ ಸಂಸ್ಮೃತೋ ಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ಆಚಾರ್ಯ ಮಧ್ವರ ಒಂದು ಸಣ್ಣ ಕೃತಿ, ಅದು ಪದ್ಯಾತ್ಮಕವಾದದ್ದು, ಶ್ಲೋಕ ರೂಪದಲ್ಲಿರುವಂಥ ಕೃತಿ ಕೃಷ್ಣಾಮೃತ ಮಹಾರ್ಣವ. ಕೃಷ್ಣಾಮೃತ ಮಹಾರ್ಣವದಲ್ಲಿ ಅನೇಕ ಪುರಾಣಗಳ ಶ್ಲೋಕಗಳ ಸಂಗ್ರಹ ಇದೆ. ಮುಖ್ಯವಾಗಿದೊಂದು ಧಾರ್ಮಿಕ ಗ್ರಂಥ ಅಂತ ಹೇಳಬೇಕು. ಆಚರಣೆಗಳ ಬಗ್ಗೆ ಹೇಳಿದ ಒಂದು ಸಣ್ಣ ಕೈಪಿಡಿ, ಧರ್ಮಗ್ರಂಥ. ಸದಾಚಾರ ಸ್ಮೃತಿಯಂತೆ ಅನೇಕ ಆಚರಣೆಗಳ ಬಗ್ಗೆ ಇದಮಿತ್ತಮಂತ ನಿರ್ಣಯ ಮಾಡಿಕೊಂಡ ಕೆಲವು ಸಿದ್ಧಾಂತ ವಿಶೇಷಗಳು. ಇನ್ನು ಹೇಳುವುದಾದರೆ ವೈಷ್ಣವ ಸಂಪ್ರದಾಯಕ್ಕೆ ಅನುಗುಣವಾಗಿ ಅಂತ. ಯಾಕೆ ಅನ್ನೋದು ಮತ್ತೆ ನೋಡುವ. ವಾಸ್ತವವಾಗಿ ಇಲ್ಲಿ ಮಂಗಳಾಚರಣೆಯಲ್ಲಿ ಮಂಗಳಾಚರಣೆ ಶ್ಲೋಕ ಒಂದೆರಡು ಮಾತ್ರವೇ ಆಚಾರ್ಯ ಇರುತ್ತೆ, ಮತ್ತೆಲ್ಲ ಪುರಾಣಗಳದ್ದೇ ಸಂಗ್ರಹ, ಇಲ್ಲಿ ವೇದವ್ಯಾಸರದ್ದೇ. ಮತ್ತು ಕೊನೆಯಲ್ಲಿ ಕೆಲವು ಶ್ರುತಿಗಳ ಗೆರೆಗಳನ್ನು ಸೇರಿಸಿದ್ದಾರೆ ಸಂಬಂಧಪಟ್ಟಂತೆ. ಯೋ ದದಾತಿ ಅಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ ಅಂತ ಹೇಳುವಾಗ, ಯೋ ದದಾತಿ ಅಮೃತತ್ವಂ ಹಿ ಸಹ, ಯಾರು ಮೋಕ್ಷವನ್ನು ಕೊಡುತ್ತಾನೆ ಎನ್ನುವುದು ಶ್ರುತಿಸಿದ್ದವೋ ಪ್ರಸಿದ್ಧವೋ ಅವನು. ಹಾಗಾದರೆ ಮೋಕ್ಷ ಕೊಡುವವನು ಯಾರು? ಮೋಕ್ಷ ಅಂದರೆ ಏನೋ ಒಂದು ವಿಷಯ ಬೇರೆ, ಮೋಕ್ಷ ಕೊಡುವವನು ಯಾರು? ಕೆಲವು ಇತಿಹಾಸಗಳನ್ನು ಗುರುತಿಸಿದಾಗ ನಾವು ಅಭ್ಯಾಸ ಮಾಡಲಿಕ್ಕೆ ಬರ್ತದೆ, ಹೇಗೆ ಏನು ಅಂತ. ಮಾರ್ಕಂಡೇಯನ ಪ್ರಕರಣ, ಶಿವನಲ್ಲಿ ಆತನ ಉಪಾಸನೆ. ಹಾಗೇನು ಹೇಳ್ತಾನೆ ಮಾರ್ಕಂಡೇಯ? ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ. ನಾನು ಮೋಕ್ಷ ಕೊಡ್ತೇನೆ ನಿನಗೆ ಹೇಳಿದಿಲ್ಲವ, ನಾನು ನಿನಗೆ ಭೋಗಗಳನ್ನು ಕೊಡ್ತೇನೆ, ಏನು ಬೇಕಾದ್ರೆ ಕೊಡುತ್ತೆ, ಆದರೆ ನನಗೆ ಮೋಕ್ಷ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆ? ಮೋಕ್ಷದಸ್ತು ಜನಾರ್ದನ. ಮೋಕ್ಷ ಅಂದ್ರೇನು? ಇನ್ನೊಮ್ಮೆ ಹುಟ್ಟಿ ಬರದಂತೆ ಮಾಡುವುದು, ಜನನ ಅರ್ಧನ ಆಗಬೇಕು. ಜನಾರ್ದನ ಅಂದರೆ ಜನನಾರ್ದನ ಅಂತ. ಅದು ಸಮಾನೇ ಲೋಪಃ ಅಂತ ಸೂತ್ರ. ಒಂದಕ್ಷರಗಳು ಒಂದೇ ಪ್ರಕಾರದ್ದು ಎರಡು ಬಂದರೆ ಅಲ್ಲಿ ಒಂದಕ್ಕೆ ಲೋಪ ಹೇಳಬಹುದು ಅಂತ ಕ್ರಮ. ಆದ್ದರಿಂದ ಜನಾರ್ದನ ಅಂದರೆ ಜನನಾರ್ದನ. ಬ್ರಹ್ಮ ತತತಮಂ ಅಪಶ್ಯತು ಅಂತ ಶ್ರುತಿಯಲ್ಲಿ ಉಂಟು. ತತತಮ ಅಂದರೆ ವ್ಯಾಪ್ತ ಅಂತ ಅರ್ಥ. ತತ ಅಂದರೆ ವ್ಯಾಪ್ತಿ, ತತ ಅಂದರೆ ವ್ಯಾಪ್ತಿ, ತತರ ಅಂದರೆ ಇನ್ನೂ ವ್ಯಾಪ್ತ, ತತತಮ ಅಂದರೆ ಕಂಡಬಟ್ಟೆ ವ್ಯಾಪ್ತ ಅಂತ, ಸಂಪೂರ್ಣ ವ್ಯಾಪ್ತ ಅಂತ, ಮೂರನೇ ಗ್ರೇಡ್ ಅದು. ಹಾಗೆ ಬ್ರಹ್ಮ ತತತಮಂ, ಬ್ರಹ್ಮ ಭಾರೀ ತುಂಬಿಕೊಂಡದ್ದನ್ನು ಕಂಡ ಅಂತ. ಆದರೆ ತಾತ ಎರಡು ಅಕ್ಷರ ಬಂತಲ್ಲ, ಒಂದೇ ಸಾಕಲ್ಲ ತತಿ ಅನ್ನೋ ವಿಸ್ತಾರಕ್ಕೆ. ಒಂದು ಅಕ್ಷರ ಹೇಳೋ ಬ್ರಹ್ಮ ತತಮಂ ಅಪಶ್ಯತ್ ಸಮಾನೇ ಲೋಪ. ಹಾಗೆ ಅಕ್ಷರಗಳನ್ನು ಒಂದೇ ಪ್ರಕಾರ ಹೇಳಿದರೆ ಮಧ್ಯೆಯಲ್ಲಿ ಒಂದು ಅಕ್ಷರವನ್ನು ನುಂಗಿಯಾಗಿ ಬಿಡ್ತಾರೆ, ಕೊಡುವುದಿಲ್ಲ. ಹಾಗಾಗಿ ಜನಾರ್ದನ ಅಂತ ಹೇಳಿ ಜನನಾರ್ದನ, ಮತ್ತೆ ಹುಟ್ಟನ್ನು ಬರದಂತೆ ಮಾಡುವವನದೇನು ಮೋಕ್ಷದ ವಿಷಯ. ಅದು ಮತ್ತೆ ಹುಟ್ಟುವುದಿಲ್ಲ ಅಂದರೆ ಏನರ್ಥ? ಮೋಕ್ಷ ಆಗಿದೆ ಅಂತ ಅರ್ಥ. ಹೀಗಾಗಿ ಮೋಕ್ಷ ಕೊಡುವವನು ದೇವರು ಅಂತ ಅವನ ಹೆಸರಿನಲ್ಲೇ ತೋರಿಸಿಕೊಟ್ಟವ. ಅಂದರೆ ಪೋರ್ಟ್ಫೋಲಿಯೋ ಹೇಳ್ತೇವೆ ನಾವು, ಅಂದರೆ ಒಂದು ಅಧಿಕಾರದಲ್ಲಿ ಅವನ ಯೋಗ್ಯತೆಯನ್ನು ಹೇಳಲಿಕ್ಕೆ ಆಗ್ತದೆ. ಅದನ್ನು ಸ್ಪಷ್ಟಪಡಿಸಿದ್ದೀಗ ಮಾರ್ಕಂಡೇಯನಿಗೆ ಶಿವ. ಅಹಂ ಭೋಗಪ್ರದೋ ವತ್ಸ ಮೋಕ್ಷದಸ್ತು ಜನಾರ್ದನ ಅಲ್ಲೇ ಉಂಟು. ಮತ್ತು ದೇವರಿಗೆ ಇನ್ನೊಂದು ಹೆಸರು ಉಂಟಲ್ಲ, ಮುಕುಂದ ಅಂತ. ಮುಕುಂದ ಅಂದರೆ ಏನು? ಮುಕುಂ ದದಾತಿ ಅಂತ. ಮುಕುಂ ಅಂದರೆ ಮುಕ್ತಿ ಅಂತ ಅರ್ಥ, ಮೋಕ್ಷವನ್ನು ಕೊಡುವವನು. ಮತ್ತು ಮೋಕ್ಷವನ್ನು ಕೊಡುವವನೊಂದು ಮುಕುಂದ ಶಬ್ದ ಬೇರೆ ಯಾರಿಗಾದರೂ ಉಂಟಾ? ಇಲ್ಲ. ಬಾಲಂ ಮುಕುಂದಂ ಮನಸಾ ಸ್ಮರಾಮಿ ಅನ್ನುವಲ್ಲೆಲ್ಲ ಮುಕುಂದ ಶಬ್ದವು ನಾರಾಯಣನಿಗೆ ಮಾತ್ರ ಅನ್ವಯ, ಬ್ರಹ್ಮನಿಗೆ ಪರ್ಯಾಯ ಪದದಲ್ಲಿ ಮುಕುಂದ ಬರುವುದಿಲ್ಲ, ಶಿವನಿಗೆ ಅಲ್ಲ. ಇನ್ನು ಯಮನಲ್ಲಿಗೆ ನಚಿಕೇತ ಹೋಗಿದ್ದ. ನಚಿಕೇತ ಕೇಳುತ್ತಾನೆ, ತನಗೆ ಬ್ರಹ್ಮವಿದ್ಯೆಲ್ಲ ಹೇಳಲಿಕ್ಕೆ ಉಂಟು ಹಾಗೆ ಹೀಗೆ ಅಂತ. ನಚಿಕೇತ ಹೇಳುತ್ತಾನೆ, ನಾನು ನಿನಗೆ ಏನು ಬೇಕಾದ್ರೆ ಕೊಡ್ತೇನೆ. ಮೋಕ್ಷ ಕೊಡ್ತಾನ? ಆಗೋದಿಲ್ಲ. ಅದು ಏನು ಬೇಕಾದ್ರೆ ಹೇಳೋದು ಲಿಮಿಟೇಷನ್ ಉಂಟು. ಇಲ್ಲಿದ್ದು ಮಾತ್ರ ಅಂತ ಅರ್ಥ, ಅಲ್ಲಿದ್ದಿಲ್ಲ. ಅದರಿಂದ ಮೋಕ್ಷ ಕೊಡೋರು ಬೇರೆ ಯಾರಿಲ್ಲ. ಇನ್ನೊಂದು ಲೆಕ್ಕಾಚಾರ ಮಾಡ್ತಾ ಹೋದರೆ ಪ್ರಾಣದೇವರು ಮೋಕ್ಷ ಕೊಡ್ತಾರ ಕೇಳಿದರೆ, ಪ್ರಾಣದೇವರಿಗೆ ಮೋಕ್ಷ ಕೊಡುವ ಅಧಿಕಾರವನ್ನು ದೇವರು ಕೊಟ್ಟಿದ್ದಾರೆ. ಕೊಟ್ಟರೆ ಹೇಳಿದ ತಕ್ಷಣ ದೇವರು ಉಪಾಸನೆ ಮಾಡದೆ ಕೊಡೋದಲ್ಲ, ಪ್ರಾಣದೇವರು ಉಪಾಸನೆ ಮಾಡಿ ಅವರು ದೇವರ ವಿಷಯವನ್ನು ಅವನಿಗೆ ಅಂಟಿಸಿ ಅಲ್ಲಿಂದ ಕೊಡಲಿಕ್ಕೆ. ಯಾಕೆ ಅಂದರೆ ಪ್ರಾಣದೇವರು ಮೋಕ್ಷವನ್ನು ಪಡಿತಾರೆ ಇಲ್ವಾ? ಪಡಿಬೇಕಾದ್ರೆ ದೇವರಲ್ಲೇ ಪಡಿಬೇಕಲ್ಲ. ಅದನ್ನು ಸ್ವಯಂ ಅನವತೀರ್ಣ ಕಪ್ಪರ ಅಂತ ಆರಯದ್ದಿ ಅಂತ ಒಂದು ನಿಯಮ.
ಒಬ್ಬ ಮುಳುಗಿದ್ದಾನಂತೆ. ಎಷ್ಟರವರೆಗೆ ಅಂದರೆ ಕೆಸರಿನಲ್ಲಿ ಮುಕ್ಕಾಲರವರೆಗೆ, ಕುತ್ತಿಗೆವರೆಗೆ ಮುಳುಗಿದ್ದಾನೆ. ಇನ್ನೊಬ್ಬನಲ್ಲಿ ಹೋಗಿದ್ದಾನೆ ಹೊಂಡಕ್ಕೆ, ಅವನು ಬಿದ್ದಿದ್ದಾನೆ, ಅವನು ಸೊಂಟದವರೆಗೆ ಮುಳುಗಿದ್ದಾನೆ. ಆಗ ಮುಕ್ಕಾಲು ಕುತ್ತಿಗೆವರೆಗೆ ಮುಳುಗಿದು ಹೇಳೋದು ಸೊಂಟ ಅರ್ಧದಲ್ಲಿ ಮುಳುಗಿದವನಿಗೆ, ನೀನು ಬೊಬ್ಬೆ ಹೊಡಿಬೇಡ, ನಾನು ಮೇಲೆ ಬಂದು ನಿನ್ನನ್ನು ಎಬ್ಬಿಸ್ತೇನೆ ಅಂತ. ಅದು ಹೌದಾ? ಇವನೇ ಮುಕ್ಕಾಲು ಮುಳುಗಿದ್ದಾನೆ, ಅವನ ಮೇಲೆ ಹಾಕುವುದು ಹೌದಾ ಅರ್ಧ ಮುಳುಗಿದವನನ್ನು? ಸ್ವಯಂ ಅನವತೀರ್ಣ ಕಪ್ಪರ ಅಂತಾರೆ ಎದ್ದಿ. ತಾನು ದಾಟದವನು ಇನ್ನೊಬ್ಬರನ್ನು ಹೇಗೆ ದಾಟಿಸ್ತಾನೆ? ಅದರಿಂದ ಪ್ರಾಣದೇವರೇ ಮೋಕ್ಷವನ್ನು ಪಡೀಲಿಲ್ಲ, ಅವರು ಇನ್ನೊಬ್ಬರಿಗೆ ಮೋಕ್ಷ ಕೊಡಲಿಕ್ಕೆ ಬರ್ತದೆ? ದೇವರ ರೆಕಮೆಂಡೇಷನ್ ಮಾಡಿಕೊಡ್ಲಿಕ್ಕೆ ಬರ್ತದೆ ಎನ್ನುವುದು ದೇವರ ಹೇಳೋದು, ನಿನಗೆ ಸಾಮರ್ಥ್ಯ ಕೊಡ್ತೇನೆ ಅಂತ. ಮತ್ತು ಲಕ್ಷ್ಮಿ ಕೊಡೋದಿಲ್ವಾ? ಲಕ್ಷ್ಮಿ ಯಾರವಳು? ಲಕ್ಷ್ಮೀ ನಾರಾಯಣನ ಹೆಂಡತಿ. ಲಕ್ಷ್ಮೀ ನಾರಾಯಣ ಹೆಂಡತಿ ಆಗಿರುವಾಗ ಮೋಕ್ಷ ಕೊಡೋ ನಾರಾಯಣನ ಕೆಲಸವನ್ನು ಲಕ್ಷ್ಮಿ ಮಾಡ್ತಾಳ? ನಾರಾಯಣನನ್ನು ತಿಳ್ಕೊಳ್ಳೋದಿದ್ದರೆ ಲಕ್ಷ್ಮಿಯನ್ನು ಮಾತ್ರ ತಿಳಿದ್ರೆ ಮೋಕ್ಷ ಆಗ್ತದ? ಅದು ಇಲ್ಲ. ಶ್ರೀಯೇ ಜಾತಃ ಶ್ರಿಯ ನಿರೀಯಾಯ ಶ್ರೀಯಂಬಯೋ ಚರಿತ್ರಭ್ಯೋ ದದಾತಿ ಶ್ರೀಯಂ ವಸಾನಾ ಅಮೃತತ್ವಮಾಯನ್. ಯಾರು ಲಕ್ಷ್ಮಿಯನ್ನು ಉಪಾಸನೆ ಮಾಡ್ತಾನೋ ಅವನು ಅಮೃತತ್ವಮಾಯನ್ನುಂಟು, ಮೋಕ್ಷವನ್ನು ಪಡಿತಾನೆ. ಅದು ನಿಜವಾಗಿ ವಾಸ್ತವವಾಗಿ ಇದರ ಚಿಂತನೆಯನ್ನು ಗೀತೆ ಮಾಡಿದೆ, ಅವ್ಯಕ್ತೋಪಾಸನೆ ಅಂತ. ಹಾಗೇನಿಲ್ಲ, ಕ್ಲೇಶೋಧಿಕ ತರಸ್ತೇಷಾಂ ಅವ್ಯಕ್ತೋಪಾಸನ ಹೇಳಿಕೊಂಡು ಸ್ಪಷ್ಟವಾಗಿ ಅವ್ಯಕ್ತ ತತ್ವವನ್ನು ಉಪಾಸನೆ ಮಾಡುವವರಿಗೆ ಕಂಡಾಪಟ್ಟೆ ಕಷ್ಟ ಉಂಟು ಹೇಳಿದ್ದಾರೆ. ಅವ್ಯಕ್ತಾಸಕ್ತಚೇತ ಸಾಮ್ ಅಂತ. ಹೇಗೆ ಕೇಳಿದರೆ, ಲಕ್ಷ್ಮಿಯನ್ನು ಉಪಾಸನೆ ಮಾಡುವಾಗ ಏನು ಅಂತ ಮಾಡ್ತೀರಿ? ನಾರಾಯಣ ಹೆಂಡತಿಯಿಂದ ಮಾಡಬೇಕಾ? ಮಾಡದೇ ಇದ್ದರೆ ಲಕ್ಷ್ಮಿ ಅಂತ ಉಪಾಸನೆ ಮಾಡಿದೆ ಅಂತ. ಯಾಕೆ? ಶ್ರೀ ಅಂತ ಹೇಳುವಾಗಲೇ ಶ್ರೇಯತೆ ಅಂತ ಆಶ್ರಯಿಸಿದ್ದಾಳೆ ಯಾರನ್ನು? ನಾರಾಯಣನನ್ನು. ಅಂಕಂ ಸಮಾಶ್ರಿತ ಶ್ರೇಷ್ಠ ಅಂತ ಹೇಳೋದೆಲ್ಲ ಹಾಗೆ, ತೊಡೆಯನ್ನು ಏರಿದವಳು ಅಂತ ಅರ್ಥ. ಹಾಗೆ ನಾರಾಯಣ ಗೊತ್ತಿಲ್ಲದೆ ಲಕ್ಷ್ಮಿ ಗೊತ್ತಾಗೋದು ಹೇಗೆ? ಆದರೆ ಲಕ್ಷ್ಮಿಯನ್ನು ಉಪಾಸನೆ ಮಾಡಿಕೊಂಡವರಿಗೆ ಸಂಪತ್ತು ಸಮೇತ ಮೋಕ್ಷಕ್ಕೆ ಬರ್ತದೆ ಅನ್ನೋದೊಂದು ವಿಶೇಷ ಅಷ್ಟೆ. ಇಲ್ಲಿ ಕಂಡಾಪಟ್ಟೆ ವೈಭವದಲ್ಲಿ ಬದುಕ್ತಾನೆ, ಮೋಕ್ಷವನ್ನು ಪಡಿತಾನೆ ಅಂತ. ಲಕ್ಷ್ಮಿಯನ್ನೂ ಇಟ್ಟುಕೊಂಡು ಉಪಾಸನೆ ಮಾಡಲಿಕ್ಕೆ ಲಕ್ಷ್ಮಿಯನ್ನೇ ಉಪಾಸನೆ ಮಾಡೋದು ಸುಲಭ ಅಲ್ಲ. ಅದು ಕತ್ತಿಯ ಮೇಲಿನ ಅಡಿಗೆ ಅಂತೆ, ಕೊನೆಗೂ ನಾರಾಯಣನ ಉಪಾಸನೆ ಮಾಡಲೇಬೇಕಾಗ್ತದೆ. ಅದರಿಂದ ಕೇವಲ ಯಾರು ಉಪಾಸನೆ ಮಾಡಿಯೂ ನಾವು ಮೋಕ್ಷವನ್ನು ಪಡೀಲಿಕ್ಕೆ ಬರುವುದಿಲ್ಲ. ಅದರಿಂದ ಮೋಕ್ಷವನ್ನು ಕೊಡುವವನೊಂದು ಇಲ್ಲಿ ಹೇಳಿದ್ದರಿಂದಲೇ ಇದು ದೇವರ ಚಿಂತನೆ ಅಂತ ಅರ್ಥ ಆಯಿತು. ಈಗೇನಾಯಿತು? ದೊಡ್ಡ ಮಟ್ಟಿನ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಯಾರು ಕೊಡ್ತಾನೆ ಅವನು ಮೋಕ್ಷವನ್ನು, ಅವನನ್ನೇ ನಾನು ಕಾಪಾಡಲಿಕ್ಕೆ ಕೇಳುತ್ತೇನೆ ಹೇಳೋದ್ರಿಂದ ಇದು ನಾರಾಯಣನ ಸಿದ್ಧಿ, ಇದು ವೈಷ್ಣವ ಧರ್ಮ, ಇದು ಚಿಂತನೆ ಅಂತ ಅರ್ಥ ಆಯಿತು. ಹಾಗೆ ನಾವೊಂದು ಕೆಲಸ ಮಾಡುವ, ನೀವು ವೈಷ್ಣವ ಶಾಸ್ತ್ರವನ್ನು ನಂಬಿಕೊಂಡು ದೇವರು ನಮಗೆ ಮೋಕ್ಷವನ್ನು ಕೊಡ್ತೇನೆ ಹೇಳ್ತೀರಿ, ನಾವು ಶೈವ ಶಾಸ್ತ್ರವನ್ನು ನಂಬಿಕೊಳ್ಳುತ್ತೇವೆ, ಅಲ್ಲಿ ಶಿವನೇ ಮೋಕ್ಷವನ್ನು ಕೊಡ್ತೇನೆ ಹೇಳೋದಿಲ್ವಾ ಅಂತ ವಿಷಯ ಬರ್ತದೆ. ಅದರ ತೊಂದರೆಯನ್ನು ಕೇಳಿದರೆ ಶಿವಶಾಸ್ತ್ರದಲ್ಲಿಯೂ ಅಥವಾ ಗಣಪತ ಶಾಸ್ತ್ರವೇ ಇರಲಿ, ನಾವು ಗಣಪತಿಯನ್ನು ಕೆಲವೊಮ್ಮೆ ಹೇಳೋದಿಲ್ವಾ? ತ್ವಮೇವಂ ಅರ್ಥಾಸಿ ತ್ವಮೇವಂದರ್ಥಾಸಿ. ಹಾಂ, ಹೌದಾ? ನಾವು ಬಾಯಲ್ಲಿ ಶಬ್ದ ಹೇಳ್ತೇವೆ, ಅದಕ್ಕೆ ಅರ್ಥ ಆಗ್ತದಾ? ನೀನೇ ಅಪ್ಪ, ನೀನೇ ಅಮ್ಮ, ನೀನೇ ಮೋಕ್ಷ ಕೊಡುವವ, ಹೌದಾ? ಅವನು ಮೋಕ್ಷ ಕೊಡಲಿಕ್ಕೆ ಆಗ್ತದ? ಮತ್ತು ಅವನನ್ನೇ ನಾವು ಹೇಳ್ತೇವೆ, ಅದೇ ಮಂತ್ರದ ಮುಂದುವರಿತಿ ಹೇಳ್ತೇವೆ ನಾವು. ನೀನು ರುದ್ರನ ಮಗನಿದ್ದೆ ಹೇಳ್ತೇವೆ, ಶಿವಪುತ್ರನಿದ್ದೆ ಹೇಳ್ತೇವೆ, ಭವಪುತ್ರನಿದ್ದೆ ಹೇಳ್ತೇವೆ. ಹಾಗಾದರೆ ಶಿವ ಯಾರು? ಮಗ ಯಾರು? ಮೋಕ್ಷ ಕೊಡುವವರು ಯಾರಿಗೆ? ಗಣಪತಿಯ ಮೋಕ್ಷ ಕೊಟ್ಟರೆ ಮತ್ತು ಶಿವನ ಕಥೆ ಅಂಥದ್ದುಂಟು. ಅಂದ ಶೈವರಲ್ಲಿ ನೋಡಿ ಎಷ್ಟು ಪ್ರಭೇದ ಉಂಟು ಕೇಳಿದರೆ, ಶಿವ ದೊಡ್ಡವ ಹೇಳ್ತಾರೆ, ಅವನ ಹೆಂಡತಿ ಶಕ್ತಿಯನ್ನು ದುರ್ಗೆಯನ್ನು ಅವರು ದೊಡ್ಡದು ಹೇಳ್ತಾರೆ, ಅವನ ಮಗ ಗಣಪತಿಯನ್ನು ಅವನು ದೊಡ್ಡದು ಹೇಳ್ತಾರೆ, ಅವನ ಇನ್ನೊಬ್ಬ ಮಗ ಸ್ಕಂದನನ್ನು ಅವನು ದೊಡ್ಡದು ಹೇಳ್ತಾರೆ, ಅವನ ಮನೆಯಲ್ಲಿ ಇನ್ನೊಬ್ಬ ವಾಹನ ಇದೆ ನಂದಿ, ಅವನದೊಂದು ತಂತ್ರ ಹೇಳ್ತೇವೆ ನಾವು. ನಂದಿಕೇಶ್ವರ ತಂತ್ರ, ಸ್ಕಾಂದ ಮತ, ಗಣಪತ ಮತ, ಶಕ್ತಿ ಮತ, ಶೈವ, ಎಂಥದ್ದು ಇದು? ಒಂದರಲ್ಲಿಯೇ ಯಾರು ದೊಡ್ಡವನು ಅಂತ ಹೇಳಲಿಕ್ಕೆ ಗಲಾಟೆ ಉಂಟು. ಆದರೆ ಒಬ್ಬನಲ್ಲಿಯೂ ಇದು ಅವನ ಮಗ, ಇದು ಅವನ ಹೆಂಡತಿ, ಇದು ಅವನ ವಾಹನ, ಅದುಂಟು ವಿಷಯ. ಆದ್ದರಿಂದ ಎಲ್ಲ ಶಾಸ್ತ್ರಗಳನ್ನು ಒಟ್ಟಾಗಿ ನಾವೊಂದು ತೀರ್ಮಾನ ಮಾಡಿದ್ದೇವೆ. ಆಲೋಡ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯ ಚ ಪುನಃ ಪುನಃ. ನಿಮ್ಮದು, ಅವರದ್ದು, ಮತ್ತೊಬ್ಬರ, ಇನ್ನೊಬ್ಬರದ್ದು ಎಲ್ಲ ಶಾಸ್ತ್ರವನ್ನು ಹಾಕಿಕೊಂಡು ವಿಚಾರ ಮಾಡಿದ್ದೇವೆ. ಸುಮ್ಮನೆ ಶಾಸ್ತ್ರ ಹಾಕಿಕೊಂಡು ಚೀಟಿ ಎತ್ತಿದ್ದಲ್ಲ, ಮತ್ತು ವಿಚಾರ ಮಾಡಿದ್ದು ಅದು ನೀವು ವಿಚಾರ ಮಾಡುವಾಗ ನಿಮ್ಮ ಬುದ್ಧಿವಂತಿಕೆ ಕಮ್ಮಿ ಇತ್ತು, ಆಗ ನೀವು ಅದನ್ನು ಹೇಳಿಬಿಟ್ರಿ. ನಿಮಗೆ ವಿರೋಧ ಮಾತಾಡೋರು ಇರಲಿಲ್ಲ. ಕೆಲವೊಮ್ಮೆ ನಾವು ಪ್ರಶ್ನೆ ಇಡುವಾಗ ಕೇಳುವುದುಂಟಲ್ಲ, ಎದುರಾಳಿ ಚೆನ್ನಾಗಿ ಪ್ರಶ್ನೆ ಮಾಡ್ತಾ ಚೋದ್ಯವನ್ನು ಎಬ್ಬಿಸಿದರೆ ಒಳ್ಳೆ ಉತ್ತರ ಬರ್ತದೆ, ಯಾರಿಲ್ಲದಿದ್ದರೆ ಚಪ್ಪೆಯಾಗಿ ಅಲ್ಲಿಯೇ ಮುಗಿದೋಗ್ತದೆ. ಹಾಗೆಲ್ಲ ವಿಚಾರ್ಯಚ ಪುನಃ ಪುನಃ ನಾವು ಮತ್ತೆ ಮತ್ತೆ ವಿಚಾರ ಮಾಡಿತ್ತು. ಟೈಮ್ಲಿ ಮತ್ತೆ ಮತ್ತೆ ಅಪ್ಡೇಟ್ ಮಾಡಿದ ಹಾಗೆ ಮುಂದೆ ಮಾಡಿ, ಬೇರೆ ಬೇರೆ ದೇಶಗಳಲ್ಲಿ ಮಾಡಿ. ಆಗ ಇದಮೇಕಂ ಸುನಿಷ್ಪನ್ನಂ ಧ್ಯೇಯ ನಾರಾಯಣ ಸ್ವತಃ. ಇದೊಂದು ಸ್ಪಷ್ಟವಾಗಿ ನಮಗೆ ಸಿಕ್ಕಿತ್ತು. ಅದರದ್ದು ತೀರ್ಮಾನ, ರಿಸಲ್ಟ್ ಏನು ಹೇಳಿದರೆ ಧ್ಯೇಯ ನಾರಾಯಣ ಸದಾ.
ಯಾವಾಗಲೂ ನಾರಾಯಣನನ್ನೇ ಧ್ಯಾನ ಮಾಡಬೇಕು. ಈಗ ಇದನ್ನೇನು ಮಾತಾಡುವಾಗಿಲ್ಲ. ಅಲ್ಲ, ಇದು ನೀವೇ ಬರ್ಕೊಂಡದ್ದು, ನಿಮ್ಮ ಶಾಸ್ತ್ರಗಳಲ್ಲಿ ಹೇಳಿದರೆ. ಅದಕ್ಕೆ ಹೇಳ್ತಾರೆ ಜಯೋ ನಾರಾಯಣ ಸದಾ ಎನ್ನುವುದು ಲಿಂಗ ಪುರಾಣದಲ್ಲಿ ಉಂಟೀಗ, ಗರುಡ ಪುರಾಣದಲ್ಲಿ ಮಾತ್ರ ಇರುವುದಲ್ಲ ಅದು. ಆದ್ದರಿಂದ ನಿಜವಾಗಿ ಎಲ್ಲ ಶಾಸ್ತ್ರಗಳು ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣಂ ಇದು ವೇದ ಅಲ್ವ. ಮಹಾಜ್ಞೇಯನಾಗಿ ವಿಶ್ವಾತ್ಮನಾಗಿ ಎಲ್ಲರಿಗೂ ಪರಾಯಣನಾಗಿ ಚಿಂತನೆ ಮಾಡೋದ್ರಿಂದ ಅವನಿಗಿಂತ ದೊಡ್ಡದಾದ ಆಶ್ರಯ ಇಲ್ಲ, ಮೋಕ್ಷ ಕೊಡೋನಿಲ್ಲ. ಉತ ಅಮೃತತ್ವಸ್ತೇಶಾನಃ ಯದನ್ನೇನ ತಿರೋಹತಿ. ಸಮಸ್ತ ವೇದಗಳ ಸಾರಭೂತವಾದದ್ದು ಪುರುಷ ಸೂಕ್ತ. ಯಾವ ಪುರುಷನನ್ನು ಹೇಳುವುದು? ಅದು ನಾರಾಯಣನನ್ನು ಹೇಳ್ತದೆ. ವೇದ ಯಾರು ಹೇಳಿದ್ದು? ಗಣಪತಿ ಅಥರ್ವ ಶೀರ್ಷಿ ವೇದ ಅಂತ ಯಾರು ಹೇಳ್ತಾರೆ? ಅಲ್ಲಿ ಅದು ಯಾವಾಗ ಹಾಗಾದರೆ ಒಂದೊಮ್ಮೆ ಗಣಪತಿ ಅಥರ್ವ ಉಪನಿಷತ್ತನ್ನು ವೇದ ಅಂತ ನೀವು ಹೇಳೋದಾದರೆ ಅಲ್ಲೂ ಉಪನಿಷತ್ತು ಉಂಟಲ್ಲ. ಗಣಪತಿ ಅಥರ್ವ ಶೀರ್ಷಿ ಉಪನಿಷತ್ತು ಒಂದೊಮ್ಮೆ ಹೌದಾಗಿದ್ದರೆ ಅದನ್ನು ಬೇರೆ ಕಡೆಯಲ್ಲಿ ಎಲ್ಲರೂ ತೋರಿಸಿಕೊಟ್ಟದ್ದು ಕೊಡಬೇಕಿತ್ತಲ್ಲ. ಅದು ರೀಸೆಂಟ್ಲಿ ಆ್ಯಡೆಡ್. ಪುರಾಣಗಳಲ್ಲಿಯೂ ಇಂದಿರಾ ಮಹಾತ್ಮೆ ಉಂಟು, ಭಾರತ ದೇಶ ಪ್ರಧಾನಿಯಾದವಳದ್ದು. ಅಂದರೆ ಬರೆಸಿಕೊಟ್ಟಿದ್ದಾರೆ, ಬರೆದಿದ್ದಾರೆ. ಮುಸ್ಲಿಮರ ಆಡಳಿತೆಯಲ್ಲಿದ್ದಾಗ ವಿಶೇಷವಾಗಿ ಅದನ್ನು ರಚನೆ ಮಾಡಿ ಹಾಕಿದ್ದನ್ನು ತೋರಿಸಿಕೊಡ್ತಾರೆ ಅವರು. ಅಂದರೆ ಪ್ರಯೋಜನ ಆಗಲಿಲ್ಲ ಅದು. ಮತ್ತು ನಮ್ಮ ಶಾಸ್ತ್ರಗಳು ಯಾವುದೇ ಆದರೆ ಶಾಸ್ತ್ರಗಳು ಅಂದರೆ ಒಂದಕ್ಕೊಂದು ಪೂರಕ ಆಗಿರಬೇಕು, ಹೊಡೆಯುವುದಾದರೆ ಶಾಸ್ತ್ರ ಅಲ್ಲ. ಇದು ಹೊಡೆತ ಆಗ್ತದೆ ಒಂಬತ್ತೊಮ್ಮೆ. ಇಲ್ಲಿ ನೀವು ಗಣಪತಿ ಅಥರ್ವ ಶೀರ್ಷವನ್ನು ಉಪನಿಷತ್ತನ್ನೇ ನೀವು ಹೇಳುವುದಾಗಿದ್ದರೂ ಅವನಿಗೆ ನೀನು ತ್ವಮೇವಂ ಅಂತ ಹೇಳಿ ಸೃಷ್ಟಿ ಮಾಡುವ ನೀನೇ ಹೇಳಿ, ಮತ್ತು ಆ ರುದ್ರ ನಮಗೆ ಹೇಗೆ ಹೇಳ್ತೀರಿ? ಕೂಡಿಸಿಕೊಡಿ ಅದರಲ್ಲಿ. ಯಾರನ್ನು ಹೇಳ್ತೀರಿ? ಆಗ ರುದ್ರ ಯಾರು, ಗಣಪತಿ ಯಾರು? ಆಗಲಿಲ್ಲ. ಹಾಗಾದರೆ ಅದು ಯಾರೋ ಸಮಯ ಇಲ್ಲದವರು ಅದು ಮಾಡುವಾಗಲೂ ಸಮಯ ಇಲ್ಲ ಮಾಡಿದ್ದಾರೆ, ಅದರಲ್ಲಿ ಅರ್ಥ ಆಗದಾಗೆ ಮಾಡಿಬಿಟ್ಟಿದ್ದಾರೆ. ಮತ್ತು ಇದಕ್ಕೆಲ್ಲ ಅರ್ಥವಾದ ಅಂತ ಹೇಳೋದೊಂದುಂಟು. ಅಂದರೆ ನಾವು ಮನೆಯಲ್ಲಿ ಜನರಿಗೆ ಮಕ್ಕಳಿಗೆಲ್ಲ ಹೇಳ್ತೇವೆ, ನೀನು ಒಳ್ಳೆ ಅಲ್ವಾ, ಹಾಗೆ ಮಾಡು, ಹೀಗೆ ಪೂಸಿ ಮಾಡಲಿಕ್ಕೆ. ಅದು ಸುಳ್ಳು ಅಂತ ನಮಗೆ ಗೊತ್ತು, ಅದಕ್ಕೂ ಗೊತ್ತುಂಟು. ಹಾಗೆ ಗಣಪತಿಯನ್ನು ದೇವರನ್ನೆಲ್ಲ ನಾವು ಮೋಸ ಮಾಡೋದಾ? ದೇವತೆಗಳಿಗೆಲ್ಲ ನೀನೇ ಅಂತ ಹೇಳಿಕೊಂಡು ಅವರಿಗೆ ಪೂಸಿ ಹೊಡಿದ್ರೆ ಅವರು ಒಪ್ತಾರ, ಅದು ಸುಳ್ಳು ಹೇಳಿದರೆ ಅವ್ರು ಬಗ್ತಾರ. ಮಕ್ಕಳಿಗೆ ಅದು ಸುಳ್ಳು ಹೇಳಿದ್ರೆ ಖುಷಿ ಆಯಿತು ಹೇಳ್ತಾರೆ. ಇದು ಆಗಲ್ಲ. ಅದನ್ನು ಶಾಸ್ತ್ರ, ಅದಕ್ಕೆ ಹೇಳಿದ್ದು ನಾನು, ಶಾಸ್ತ್ರವನ್ನು ವಿಚಾರ ಮಾಡಿ, ಅದಕ್ಕೆ ವಿಚಾರ್ಯಚ ಪುನಃ ಶಬ್ದ ಆಗಿದ್ದು. ಅದು ವಿಚಾರ ಮಾಡಲೇ ಇಲ್ಲ ಅದು ವಿಷಯದಲ್ಲಿ. ಮತ್ತೆ ವಿಚಾರ ಮಾಡಿದ್ರಿಂದ ಉತ ಅಮೃತತ್ವಸ್ಯೇಶಾನ ಅಂತ, ಅಮೃತತ್ವಸ್ಯ ಮೋಕ್ಷಕ್ಕೆ ಈಶಾನ. ಅದರಿಂದ ಯೋ ದದಾತಿ ಅಮೃತತ್ವಂ ಹಿ. ನಾನು ಇಷ್ಟು ವಿಷಯ ಮಾಡಿದ್ದೆ ಅಂತದ್ದು ಹಿ ಹೇಳಿದ್ದಕ್ಕೆ ಇದು ಪ್ರಸಿದ್ಧಿ, ಶಾಸ್ತ್ರದಲ್ಲಿ ಪ್ರಸಿದ್ಧಿ ಉಂಟು, ಇದು ಗ್ಯಾರಂಟಿ ಆಗಿದೆ. ಆದ್ದರಿಂದ ನಾವು ನಮ್ಮದೇ ದೊಡ್ಡದು ಸಂಗತಿ ಹೇಳಲಿಕ್ಕೆ ಅಥವಾ ಇದೇ ಆಗಬೇಕು ಅಂತ ಹೇಳಲಿಕ್ಕೆ ಹೊರಟದ್ದಲ್ಲ, ನಾವು ಎಲ್ಲರನ್ನು ಇಟ್ಟುಕೊಂಡು ಹೇಳಿದ್ದೇವೆ ಅನ್ನೋದನ್ನು ತೋರಿಸಿಕೊಟ್ಟರು. ಅಲ್ಲಿ ಯಹ ಅಂತ ಅದಕ್ಕೆ ಶಬ್ದ ಆಗಿತ್ತು. ಯಹ ಅಂದರೆ ಅದು ಸರ್ವನಾಮ ಶಬ್ದ, ಯಹ ಯೌಯೆ ಅದು ಅಂತ ಅರ್ಥ ಅಲ್ಲ. ಯಹ ಅಂದರೆ ಈ ಮತ್ತು ಆ ಅಂತ ಅರ್ಥ. ಇಷ್ಟ ಅಷ್ಟ ಯಹ, ಈ ಎನ್ನುವುದಕ್ಕೆ ಆ ಸೇರಿದಾಗ ಯಹ ಆಗ್ತದೆ. ಇತಿ ಅಪಿ ಎಂತ ಬಂತು ಸಂಧಿಯಲ್ಲಿ? ಇತಿ ಎನ್ನುವಲ್ಲಿ ಸ್ವರ ಸಂಧಿಯಲ್ಲಿ ಲಾಸ್ಟಲ್ಲಿ ಈ ಕಾಣ್ತದೆ, ಅಪಿ ಎನ್ನುವಲ್ಲಿ ಆಕಾರ ಬಂತು. ಇತಿ ಅಪಿ ಎನ್ನುವುದರಲ್ಲಿ ಏನು ಬಂತು? ಇತ್ಯಪಿ. ಎಣು ಸಂಧಿಯಲ್ಲಿ ಇಕೋ ಎಣಚಿ ಹೇಳಿಕೊಂಡು ಬರುವಂಥದ್ದು ಯವರಲಗಳು ಬರ್ತವೆ. ಆದ್ದರಿಂದ ಇತ್ಯಪಿ ಅನ್ನೋದು ಏನಾಯ್ತು ಇಲ್ಲಿ? ಇಹಿ ಅಂದರೆ ಲಕ್ಷ್ಮಿ, ಆ ಅಂದರೆ ಭಗವಂತ. ಅಹ ಇತಿ ಬ್ರಹ್ಮ ತಾಂ ಪದ್ಮಿನೀಮೀಂ ಶರಣಂ ಪ್ರಪದ್ಯೆ, ತಾಂ ಪದ್ಮಿನೀಂ ಈಂ ಶರಣಂ ಪ್ರಪದ್ಯೆ. ಅಂದರೆ ಈ ಅಂದರೆ ಲಕ್ಷ್ಮಿ, ಆ ಅಂದರೆ ನಾರಾಯಣ. ಇಷ್ಟ ಅಷ್ಟ ಯಹ, ಇದೆರಡು ಒಟ್ಟಾದದ್ದಲ್ಲಿ. ಅದರಿಂದ ಯೋ ದದಾತಿ ಅಮೃತತ್ವಂ ಹಿ, ಲಕ್ಷ್ಮೀನಾರಾಯಣರು ನಮಗೆ ಮೋಕ್ಷವನ್ನು ಕೊಡುತ್ತಾರೆ. ಸ್ಪಷ್ಟವಾಗಿ ಭಗವಂತನ ಬಗ್ಗೆ ಹೇಳಿ ಎಂತ ಮಾಡಿದರೆ ಕೊಡ್ತಾರೆ ಎನ್ನುವುದು ಪೂರ್ವಾರ್ಥದಲ್ಲಿ ಉಂಟು ವಿಷಯ. ಈಗ ಪೂರ್ವಾರ್ಥವನ್ನು ಹೇಳಿದ್ದ ಆಚಾರ್ಯರು, ಅರ್ಚಿತಃ ಸಂಸ್ಮೃತೋ ಧ್ಯಾತಃ ಕೀರ್ತಿತಃ ಕಥಿತಃ ಶ್ರುತಃ, 6 ಪ್ರಕಾರದಲ್ಲಿ ದೇವರ ಸಾಧನೆಯನ್ನು ಹೇಳ್ತಾರೆ ಇಲ್ಲಿ. ಇದಕ್ಕೆ ನಾನು ಹೇಳಿದೆ ಇದು ಧರ್ಮಶಾಸ್ತ್ರ ಅಂತ. ಇದು ಭಗವಂತನ ಬಗ್ಗೆ ಚಿಂತನೆಯನ್ನು ಕೊಟ್ಟ ಸಾಧನೆಯ ಶಾಸ್ತ್ರ ಇದು. ಈಗ ವೇದಕ್ಕೆ 6 ಅಂಗ ಇಲ್ವಾ? ಷಡಂಗ. ಹಾಗೆ ಇದು ಷಡಂಗ. ಒಂದು ವ್ಯಕ್ತಿಯ ಅಂದರೆ ದೇವರ ಉಪಾಸನೆಯಲ್ಲಿನ 6 ಮುಖಗಳು ಇಲ್ಲಿ ಉಂಟು. ಇದು ಷಡಂಗೋಪಾಸನೆ ನಮ್ಮದು.
ಏನೆಲ್ಲ ಮಾಡಲಿಕ್ಕುಂಟು? ದೇವರು ನಮಗೆ ಮೋಕ್ಷವನ್ನು ಕೊಡ್ತಾನೆ, ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆ ದೇವರು ಎಂತ ಮಾಡಿದರೆ ಮೋಕ್ಷವನ್ನು ಕೊಡ್ತಾನೆ ಕೇಳಿದರೆ, ಅರ್ಚಿತಃ ಯಹ ಅಮೃತತ್ವಂ ದದಾತಿ. ಯಾರು ಅರ್ಚಿತನೋ ಅವನು ಮೋಕ್ಷವನ್ನು ಕೊಡ್ತಾನೆ, ಯಾರು ಸಂಸ್ಮೃತನೋ ಅವನು ಮೋಕ್ಷವನ್ನು ಕೊಡ್ತಾನೆ, ಯಾರು ಧ್ಯಾತನೋ ಅವನು ಸಂಸ್ಕೃತ ನಮಗೆ ಮೋಕ್ಷವನ್ನು ಕೊಡ್ತಾನೆ, ಅಮೃತತ್ವವನ್ನು ಕೊಡ್ತಾನೆ. ಕೀರ್ತಿತಃ ಕಥಿತಃ ಶ್ರುತಃ ಯಶ್ರುತಃ ಸಹ ಅಮೃತತ್ವಂ ದದಾತಿ. ಇದು ಅನ್ವಯದ ಕ್ರಮ. ಅರ್ಚನೆ ಅಂದ್ರೇನು? ಅರ್ಚಿತಃ ಈಗ ಅರ್ಚನೆ ಮಾಡಲಿಕ್ಕೆ ಉಂಟು ಅಂತಾಯಿತು, ಸಂಸ್ಕೃತಃ ಸ್ಮರಣೆ ಮಾಡಲಿಕ್ಕೆ ಉಂಟು ಅಂತಾಯಿತು, ಧ್ಯಾತಃ ಧ್ಯಾನ ಮಾಡಲಿಕ್ಕೆ ಉಂಟು ಅಂತಾಯಿತು, ಕೀರ್ತಿತಃ ನೋಡುವ ಕೀರ್ತಿ ಮಾಡಲಿಕ್ಕೆ ಉಂಟು ಅಂತಾಯಿತು, ಕೀರ್ತಿ ಮಾಡಲಿಕ್ಕಿಂದ ಆಗೋದಿಲ್ಲ, ಕೀರ್ತನ ಮಾಡಲಿಕ್ಕೆ ಉಂಟು ಅಂತಾಯಿತು. ಕಥಿತಃ ಕಥನ ಮಾಡಲಿಕ್ಕೆ ಉಂಟಾಯಿತು, ಶ್ರುತಃ ಶ್ರವಣ ಮಾಡಲಿಕ್ಕೆ ಉಂಟಾಯಿತು. ಹೀಗೆ ಮಾಡಿದರೆ ಅಮೃತತ್ವ ಸಿಗ್ತದೆ, ಇಲ್ಲದಿದ್ದರೆ ಅಮೃತತ್ವ ಇಲ್ಲ. ಇದು ಸಾಧನೆಯ ಕ್ರಮ. ಇದರ ಬಗ್ಗೆ ಮುಂದಿನ ಮಾತುಗಳಲ್ಲಿ ವಿವರಣೆ ಇರುತ್ತೆ. ದೇವರನ್ನು ಅರ್ಚನೆ ಮಾಡಬೇಕು ಅಂದರೆ ಅದೊಂದು ಪ್ರೋಸೆಸ್ ಆಯಿತು, ಕಾಯಿಕವಾಗಿ ಆಯಿತು. ತುಳಸಿ ಅರ್ಚನೆ ನಾವು ಕೇಳಿದ್ದೇವೆ, ಪುಷ್ಪಾರ್ಚನೆ ನಮಗೆ ಗೊತ್ತುಂಟು. ಹಾಗಾದರೆ ಯಾವುದರಿಂದ ಮಾಡೋದು? ಸುಮ್ಮನೆ ಪುಷ್ಪ ಉಂಟು ನಾವು ಉಂಟು ಮಾಡೋದಲ್ಲ, ಮತ್ತು ನಾಮವು ಮಧ್ಯದಲ್ಲಿ ಉಂಟು. ರಾಮಾಯ ನಮಃ, ಕೃಷ್ಣಾಯ ನಮಃ ಅಂದರೆ ಅರ್ಚನೆಗೆ ದ್ರವ್ಯ ಬೇಕು ಮತ್ತು ನಾಮ ಬೇಕು. ನಾಮ ಅಂದರೆ ಮಂತ್ರ ಬೇಕು. ಅರ್ಚಿತ ಅಂದರೆ ಏನಾಯಿತು? ದೇವರ ಬಗೆ ಬಗೆಯ ನಾಮವಿಶೇಷಗಳನ್ನು ಉಪಯೋಗಿಸಿಕೊಂಡು ದೇವರ ಪ್ರತೀಕದ ಮೇಲೆ ನಾನಾ ದ್ರವ್ಯಗಳ ಪುಷ್ಪಾರ್ಚನೆ, ಪತ್ರಾರ್ಚನೆ ಅವೆಲ್ಲ ಇರ್ತದೆ. ತುಳಸಿ ಅರ್ಚನೆ, ಬಿಲ್ವ ಅರ್ಚನೆ ಎಲ್ಲ ಹಾಕ್ತೇವೆ ನಾವು. ಲಕ್ಷ ಅರ್ಚನೆ, ಕೋಟಿ ಅರ್ಚನೆ ಎಲ್ಲ ಬರ್ತದೆ. ಹಾಗಾದರೆ ಅರ್ಚನೆ ಅಂದರೆ ಏನಾಯಿತು? ಅದೊಂದು ಧರ್ಮಕರ್ಮ, ಅದರಲ್ಲಿ ನಾಮಗಳ ಉಪಯೋಗ, ಅದರ ಜೊತೆಯಲ್ಲಿ ದ್ರವ್ಯಗಳ ಉಪಯೋಗ, ಅದರಲ್ಲಿ ಒಂದು ವರ್ಕಿಂಗ್ ಪ್ರೋಸೆಸ್ ಕ್ರಿಯೆ ಕಾಣ್ತದೆ. ಅಂದರೆ ಕಾಯಿಕವಾದದ್ದು ವ್ಯವಸ್ಥೆ. ಇಷ್ಟ ಆಯಿತು. ಸಂಸ್ಮೃತ ಅಂದರೆ ಏನಾಯಿತು? ಸ್ಮರಣೆ ಮಾಡಿದ್ದು ಅಂತ ಅರ್ಥ. ಇಲ್ಲಿ ಎಲ್ಲಿ ಉಂಟು ದ್ರವ್ಯಗಳ ಬಗ್ಗೆ? ಯಾರನ್ನು ನಾವು ಸ್ಮರಣೆ ಮಾಡಿದ್ದು? ದೇವರನ್ನು. ಯಾವುದರ ಪ್ರಕಾರ? ನಾಮಗಳ ಪ್ರಕಾರ, ಲಕ್ಷಣಗಳ ಪ್ರಕಾರ. ದ್ರವ್ಯಗಳೇ ಇಲ್ಲ ಇಲ್ಲಿ, ಪುಷ್ಪ ತುಳಸಿ ಎಲ್ಲ ಇಲ್ಲ. ಮತ್ತು ನಾವು ಕಾಯಿಕವಾಗಿ ಏನು ಮಾಡ್ತಾ ಇಲ್ಲ. ಅರ್ಚನೆ ಮಾಡುವಾಗೆಲ್ಲ ಪ್ರತೀಕಗಳು ಬೇಕು, ಅದಕ್ಕೆ ವ್ಯವಸ್ಥೆಗಳಿಗೆ ಎಷ್ಟು ಒಂದು ಹಿಡಿ ಹಾಕಿದ್ನ, ಒಂದೊಂದೇ ಹಾಕಿದ್ನ, ಅದು ಒಂದು ತೆಗೆದಲ್ಲಿ ತುಂಡು ಮಾಡಿ ಹಾಕಿದ್ನ ಎಲ್ಲ ನೋಡಲಿಕ್ಕುಂಟು. ಇಲ್ಲಿ ಆಗಿಲ್ಲ. ಅಂದರೆ ಇದು ಕಾಯಿಕೆ ಇಲ್ಲ, ಇದು ಮಾನಸಿಕ ಆಯಿತು ಸಂಸ್ಮೃತ. ಆನಂತರ ಧ್ಯಾತಃ ಅಂದರೆ ಏನಾಯಿತು? ಧ್ಯಾನ ಮಾಡಿದ್ದು ಅಂತ ಹೇಳಿದ್ರಿ. ಅದು ಧ್ಯೇಯ ಚಿಂತಾಯಾಮ್ ಧಾತು, ಮತ್ತು ಚಿಂತನೆ ಮಾಡಿದ್ದು ಅಂತಲೇ ಅರ್ಥ. ಗಾಢವಾದದ್ದು. ಆಗ ಎಚ್ಚರೂ ಇಲ್ಲ, ಬೇಕಾದರೆ ಇಟ್ಟುಕೊಳ್ಳುವ. ಹಾಂ, ಈಗೇನಾಯಿತು? ಅದು ಮತ್ತೆ ಮಾನಸವೇ ಆಯಿತು. ಕೀರ್ತಿತಃ, ಕೀರ್ತಿ ಅಂದರೆ ವಿಕ್ಷೇಪೆ ಅಂತ ಧಾತು, ಸ್ಥಾಪನಾರ್ಥದಲ್ಲಿ ಬಂದದ್ದು. ಕೀರ್ತಿ ಅಂತ ನಾವು ಹೇಳ್ತೇವೆ. ಹಾಂ, ಕೀರ್ತಿ ಶ್ರೀಶ್ಚ ನಾರಾಯಣಂ ಅಂತ ಕೃಷ್ಣ ಅದನ್ನು ಎತ್ತಿಕೊಂಡಿದ್ದಾನೆ. ನಾನು ವಿಭೂತಿ ರೂಪದಲ್ಲಿದ್ದೇನೆ. ಒಬ್ಬನದ್ದು ಕೀರ್ತಿ, ಕೀರ್ತನಾತ್ ಕೀರ್ತಿ ರುಚ್ಯತೆ ಅಂತ ಕ್ರಮ. ಕೀರ್ತಿ ಅಂದರೆ 10 ಜನರು ಹೇಳುವಂತಿರಬೇಕು. ಯಶಸ್ಸು ಅಂದರೆ ಯಶೋ ಯಾನಾತ್, ತುಂಬ ಕಡೆಯಲ್ಲಿ ಹಬ್ಬಿರಬೇಕು. ಹಬ್ಬಿದರೆ ಯಶಸ್ವಿಯಾಗಿದ್ದಾನೆ ಅಂತ ಅರ್ಥ. ಕಾರ್ಯಕ್ರಮ ನಮ್ಮದು ಯಶಸ್ವಿ ಆಯಿತು ಅಂದರೆ ಸುಮಾರು ಜನರಿಗೆ ಗೊತ್ತಾಯಿತು ಅಂತ ಅರ್ಥ. ಹಾಂ, ಅವರು ಕೀರ್ತಿಶಾಲಿಗಳು ಅಂದರೆ ಸುಮಾರು ಜನರಿಗೆ ಹೇಳ್ತಾ ಬರ್ತಾರೆ ಅಂತ ಅರ್ಥ, ತಿಳಿಸ್ತಾ ಬರ್ತಾರೆ ಅಂತ ಅರ್ಥ. ಆದ್ದರಿಂದ ಅವರು ಹೇಳೋದು ಕೀರ್ತಿ ಉಳಿಬೇಕು. ಶೇಷ ಅಂದರೆ ಅದು ಉಳಿಯುವುದು. ಮೂರ್ತಿ ಹೋಗ್ತದೆ, ಕೀರ್ತಿ ಉಳಿತದೆ. ಮೂರ್ತಿ ಅಂದರೆ ಮನುಷ್ಯ, ವಿಗ್ರಹ. ಮನುಷ್ಯ ಇರುವುದಿಲ್ಲ, ಆದರೆ ಅವನ ಹೆಸರು ಇರ್ತದೆ. ಅಂದರೆ ಕೀರ್ತಿ ಅಂದರೆ ಕೀರ್ತನಂ ಅಂತ ಅರ್ಥ, ಹೇಳುವುದು, ಸ್ಥಾಪನೆ ಮಾಡುವುದು, ಅವನನ್ನು ಗಟ್ಟಿ ಮಾಡುವುದು, ಲೋಕದಲ್ಲಿ ನೆನಪಿಸಿಕೊಳ್ಳುವಂತೆ ನಡೆಸುವುದು. ಹಾಗೆ ದೇವರನ್ನು ಹೇಳುವುದು. ಅದೀಗೇನಾಯಿತು? ಕೃತಿ ಆಯಿತು. ಮತ್ತು ಪುನಃ ಹೇಳುವುದಂದಾಗ ಮಾತಿನದ್ದು ಆಯಿತು. ಮೊದಲು ಕಾಯಿಕವಾಯಿತು, ಮತ್ತೆರಡು ಮಾನಸಿಕವಾಯಿತು, ಈಗ ವಾಚಿಕ ಆಯಿತು. ಮುಂದಿನದ್ದು ಕಥಿತಃ, ಅದು ವಾಚಿಕವೇ. ಕಥನಂ ಹೇಳುವುದು, ಕಥವಾಕ್ಯ ಪ್ರಬಂಧೆ ಧಾತು, ವಿಸ್ತಾರವಾಗಿ ತಿಳಿಸುವುದು, ಸ್ಪಷ್ಟವಾಗಿ ಮಾತಿನಲ್ಲಿ ದೇವರನ್ನು ಗಟ್ಟಿ ಮಾಡೋದು, ಹಿಡಿದು ಬಿಡುವುದು. ಅದು ಕಥನ. ಕೊನೆಗೆ ಅದೇನು ಕಥನಕ್ಕೇನು ಬೇಕು? ಮಾತು. ಮಾತು ಅಂದರೆ ವಾಚಿಕ ಆಯ್ತು ಅದು. ಮತ್ತೆ ಪುನಃ ಮತ್ತು ಕೊನೆಗೆ ಶ್ರುತಃ ಕೇಳುವುದು. ಕೇಳೋದು ಮಾನಸಿಕವಾ? ಮಾನಸಿಕವಾಗಿ ಕೇಳಲಿಕ್ಕೆ ಬರ್ತದಾದರೂ ಶಬ್ದ ಹೊರಗಿನಿಂದ ಕಿವಿಯಿಂದಲೇ ಬೀಳಬೇಕು. ಮನಸ್ಸು ಬೇಕು ಕೇಳಲಿಕ್ಕೆ, ಮನಸ್ಸಿಲ್ಲದೆ ಯಾವ ಇಂದ್ರೆ ಮಾತಾಡೋದಿಲ್ಲ. ಆದ್ದರಿಂದ ವಾಚಿಕ ಅಲ್ಲ. ಕೇಳುವಾಗ ಹೇಳಲಿಕ್ಕೆ ಬರ್ತದ? ಇಲ್ಲ. ಕೇಳಬೇಕು, ಒಂದೇ ಹೊತ್ತಿನಲ್ಲಿ ಆಗುವುದಿಲ್ಲ.
ಆದ್ದರಿಂದ ಅದು ಶ್ರವಣ ಎನ್ನುವುದು ಶ್ರೋತ್ರೇಂದ್ರ ಎನ್ನುವುದು ದೇಹದಲ್ಲಿ ಇರುತ್ತೆ ಅಂತಂದು ಕಾಯಿಕವೇ ಆಗ್ತದೆ ನಮಗೆ. ಶ್ರವಣ ಎನ್ನುವುದು ಕಾಯಿಕ, ಹೋಗಿ ಕೂತ್ಕೊಳ್ಳುವುದು, ಕೇಳುವುದು, ನೆನಪಿಟ್ಟುಕೊಳ್ಳುವುದು ಎಲ್ಲ ಮಾಡುವಾಗ ಅದೊಂದು ಕಾಯಿಕದ ಪ್ರೋಸೆಸ್. ಅಂದರೆ 2 ಕಾಯಿಕ, 2 ವಾಚಿಕ, 2 ಮಾನಸಿಕ, 1 ಅನ್ನೋ 3 ವಿಷಯಗಳು 6 ಆಗಿವೆ ಇಲ್ಲಿ ವಾಸ್ತವವಾಗಿ. ಅದು 2ನೇ ಶ್ಲೋಕದಲ್ಲಿ ಅಂತ ಸಂಬಂಧ ಉಂಟು, ನೋಡ್ತೇನೆ ನೋಡುವ. 3 ಗುಂಪು 6 ಸಬ್ಜೆಕ್ಟ್, 3 ಜೋಡಿ 6 ವಿಷಯ. ಇದು 6 ಮಾಡಿಕೊಂಡಾಗ ದೇವರು ನಮಗೆ ಅಮೃತತ್ವವನ್ನು ಕೊಡ್ತಾರೆ ಅಂತ ಕ್ರಮ. ಇದರಲ್ಲಿ ದೇವರೀಗ ಅರ್ಚನೆಗೆ ಸಿಗ್ತಾರೆ ಅಂತ ಹೇಳಿದರೆ ನಾವು ಅರ್ಚನೆ ದಿನ ಮಾಡಿಸಿ ಬಿಡುವ, ಮೋಕ್ಷ ಸಿಗ್ತದೆ. ದೇವರು ಶ್ರವಣಕ್ಕೆ ಬಗ್ತಾರೆ ಹೇಳುವುದಾದರೆ ನಾವು ದಿನ ಪ್ರವಚನ ಮಾಡಿಸುವ, ನಮಗೆ ಮೋಕ್ಷ ಆಗಲಿ. ನಾವು ಕೂತ್ಕೊಳ್ಳುವ, ಕೇಳುವ. ಖಾಲಿ ಕೇಳಿದ್ದರಿಂದ ಆಗ್ತದ? ಧ್ಯಾನ ಮಾಡೋದು, ಧ್ಯಾನ ಮಾಡಿದರೆ ಆಗ್ತದ? ಆದ್ದರಿಂದ ಇದು ಏನಕ್ಕೆ ಬೇಕು? ನಮ್ಮ ಕರ್ಮಗಳು ಯಾವುದಕ್ಕೆ ಉಪಯೋಗಕ್ಕೆ ಬರ್ತದೆ ಅಂತ ಮುಖ್ಯ. ದೇವರಿಗೂ ನಮಗೂ ಮಧ್ಯದಲ್ಲಿರುವ ಈ ಕರ್ಮಗಳು ನಮಗೂ ದೇವರಿಗೂ ಯಾವ ಪ್ರಕಾರದಲ್ಲಿ ಸಂಬಂಧವನ್ನು ಏರ್ಪಡಿಸ್ತದೆ? ಶ್ರವಣದಿಂದ ಏನು ಬರ್ತದೆ ಹೇಳಿ? ಕೇಳಿದರೆ ಏನಾಗ್ತದೆ? ಅರಿವು ಬರ್ತದೆ, ಜ್ಞಾನ ಬರ್ತದೆ. ಜ್ಞಾನೇನೈವ ಪರಂ ಪದಂ ಜ್ಞಾನೀತು ಆತ್ಮವೇ ಮತಂ ನಹಿ ಜ್ಞಾನೇನ ಸದೃಶಂ ಜ್ಞಾತ್ವಾ ಮಾಂ ಶಾಂತಿ ಮೃಚ್ಛತಿ ತಮೇವಂ ವಿತ್ವಾ ಅಮೃತ ಇಹ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ಇದು ಪುರುಷ ಸೂಕ್ತತೆ ಕನೆ, ಯಜುರ್ವೇದದಲ್ಲಿ ಉಂಟದು. ವೇದಾಹಮೇತಂ ಪುರುಷಂ ಮಹಾಂತಂ ಹೇಳ್ತಾ ಋಗ್ವೇದದಲ್ಲಿ ಅದನ್ನು ಕತ್ತರಿಸಿದ್ದಾರೆ, ಇಲ್ಲ ಯಜುರ್ವೇದ ಉಳಿಸಿಕೊಂಡಿದ್ದಾರೆ. ತಮೇವಂ ವಿತ್ವಾ ಅಮೃತತ್ವಮೇತಿ ನಾಣ್ಯ ಪಂಥ, ಅವನನ್ನು ತಿಳಿದರೇನೇ ಮೋಕ್ಷ, ಇಲ್ಲದಿದ್ದರೆ ಇಲ್ಲ. ಅಂದರೆ ಏನಾಯಿತು? ಜ್ಞಾನ ಎನ್ನುವುದು ಬಂದರೆ ಮೋಕ್ಷ ಎನ್ನುವುದು ಸಿದ್ಧಿ ಆಗೋದ್ರಿಂದ ಜ್ಞಾನಕ್ಕೆ ಬೇಕಾಗಿರತಕ್ಕಂಥ ಕರ್ಮ ಯಾವುದಂದರೆ ಶ್ರವಣ. ಕೇಳದಿದ್ದರೆ ಗೊತ್ತಿಲ್ಲ ಅವನಿಗೆ. ಅದರಿಂದ ಶ್ರವಣ ಯಾಕೆ ಬೇಕು ಕೇಳಿದರೆ ದೇವರು ಮೋಕ್ಷವನ್ನು ಕೊಡಲಿಕ್ಕೆ ಅಂತ ಹೇಳೋದಲ್ಲ, ಸೀದಾ ಶ್ರವಣ ಬೇಕು ಜ್ಞಾನಕ್ಕೆ, ಜ್ಞಾನದಿಂದ ಮೋಕ್ಷ. ಜ್ಞಾನೇನೈವ ಪರಂ ಪದಂ ಅಂತ ಬೇರೆ ಇಲ್ಲ. ನಾನು ಯಜ್ಞ ಮಾಡ್ತೇನೆ ದೇವರು ಮೋಕ್ಷ ಕೊಡ್ತಾನೆ ಅಂದರೆ ಏನು ಕೊಡೋದಿಲ್ಲ. ಯಜ್ಞದಿಂದ ಏನಾಗ್ತದೆ? ಯಜ್ಞದಿಂದ ದೇಹ ಶುದ್ಧಿ ಆಗ್ತದೆ ಅಷ್ಟು. ದೇಹ ಶುದ್ಧಿ ಆದರೆ ಪಾಠ ಕೇಳಲಿಕ್ಕೆ ಮನಸ್ಸು ಬರ್ತದೆ ಅಂತ ಅರ್ಥ. ಬರೀ ನಿತ್ಯ ಯಜ್ಞ ಮಾಡೋದು, ಪ್ರತಿನಿತ್ಯ ಬಗೆ ಬಗೆ ಯಜ್ಞ ಮಾಡೋದು, ದೇವರು ಪ್ರೀತನಾಗ್ತಾನ? ಇವನಿಗೆ ಜ್ಞಾನವೇ ಬರಲಿಲ್ಲ, ಪ್ರಯೋಜನ ಆಗಲಿಲ್ಲ ಅಂತಾನೆ. ಆದ್ದರಿಂದ ಅವನೇನು ಹೇಳಿದ? ಯಜ್ಞಾನಾಂ ಜಪ ಯಜ್ಞೋಸ್ಮಿ ಅಂದ. ನನಗೆ ಈ ಬಾಹ್ಯ ದ್ರವ್ಯಗಳೆಲ್ಲ ಬೇಡ ಯಜ್ಞದಲ್ಲಿ, ಅದು ಪ್ರಯೋಜನ ಆಗಲಿಲ್ಲ. ಅದರಿಂದ ಸಾಧನೆಯಲ್ಲಿ ನಾ ಮಾಡತಕ್ಕಂತಹ ಶ್ರವಣದಲ್ಲಿ ಜ್ಞಾನ ಸಿಕ್ಕಿತು. ಅಲ್ಲ, ಕೆಲವರು ಹೇಳ್ತಾರಲ್ಲ ಭಕ್ತಿಯಿಂದ ಮಾತ್ರ ಸಿಗ್ತಾನೆ ದೇವರು. ಭಕ್ತಿರೇವೈನಂಗಮೈತಿ ಭಕ್ತಿ ವಶ ಪುರುಷ ಭಕ್ತಿಯ ಸ್ತನನೆಯ ಶಕ್ಯ ಅಹಮೇವಂ ವಿಧೋರ್ಜನ ಜ್ಞಾತುಂ ದ್ರಷ್ಟುಂಚ ತತ್ವೇನ. ಪ್ರೀತಿ ವಿಶ್ವಾಸವೇ ಪ್ರಧಾನ. ಹೌದು, ಅಂದರೆ ಏನಾಯಿತು? ಭಕ್ತಿ ಅಂದರೆ ಏನು ಗೊತ್ತುಂಟ? ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹ. ದೇವರ ಮೇಲಿರತಕ್ಕ ವಿಶ್ವಾಸವೇ ಭಕ್ತಿ. ಯಾಕೆ ಬರ್ತದೆ? ಜ್ಞಾನ ಇದ್ದರೆ ಬರ್ತದೆ, ಇಲ್ಲ ಅಂದರೆ ಇಲ್ಲ. ಜ್ಞಾನದಿಂದ ಕೂಡಿಕೊಂಡದ್ದು ಭಕ್ತಿ. ಆದ್ದರಿಂದ ಜ್ಞಾನವನ್ನು ಸಂಪಾದನೆ ಮಾಡಬೇಕು, ಅದರಿಂದ ಭಕ್ತಿಯನ್ನು ನಾವು ದೃಢಗೊಳಿಸಬೇಕು. ಭಕ್ತಿಯಿಂದ ಏನು ಮಾಡ್ತೇವೆ ಹೇಳಿದರೆ, ಭಕ್ತಿಯಿಂದ ಏನು ಬೇಕಾದ್ರೂ ಮಾಡ್ಬೋದು. ಇದು ದೇವರಲ್ಲಿ ಭಕ್ತಿ ಬರಲಿಕ್ಕೆ, ದೇವರಲ್ಲಿ ಅರಿವು ಮೂಡಿದಾಗ ಭಕ್ತಿ ಬರಲಿಕ್ಕೆ ಒಂದು ಸ್ವಲ್ಪ ಅಡ್ಡಿ ಏನು ಕೇಳಿದರೆ, ನಮಗೆ ಬೇರೆ ವಿಷಯದ ಮೇಲೆ ಪ್ರೀತಿ ಇರ್ತದೆ, ಅದು ಬಿಡಬೇಕಾಗ್ತದೆ. ಇಲ್ಲಿ ವಿಷಯ ಇಷ್ಟೇ, ನಮಗೆ ಅದು ಬೇಡ ಆಗದಿದ್ದರೆ ಇದು ಬೇಕು ಕಾಣುವುದಿಲ್ಲ, ಇದು ಬೇಕಾಗಬೇಕಾದ್ರೆ ಅದು ಬೇಡ ಆಗಲೇಬೇಕಾಗ್ತದೆ. ಒಂದು ಮಗುವಿಗೆ ಸೇಬಿಟ್ಟಿದ್ದೇವೆ, ಅದು ಬೇಕು ಹೇಳ್ತದೆ. ದ್ರಾಕ್ಷಿ ಇಡ್ತೇವೆ, ಅದು ಬೇಕು ಹೇಳ್ತದೆ. ಈಗ ಯಾವುದು ಒಂದು ಬೇಡ ಆಗಬೇಕು, ಒಂದು ಬೇಕಾಗಬೇಕು. ಅದಕ್ಕೆ ಎರಡು ಬೇಕಾದರೆ ಉಪಯೋಗಕ್ಕೆ ಬರೋದಿಲ್ಲ. ಅದೇ ಚೂರಿ ಇರ್ತದೆ, ಹಣ್ಣು ಇರ್ತದೆ. ಅದು ಚೂರಿ ಬಿಡಬೇಕಾದ್ರೆ ಹಣ್ಣು ಕೊಡಬೇಕು ನಾವು. ಆದ್ದರಿಂದ ಸಂಸಾರ ಎನ್ನುವುದು ಅಥವಾ ಉಳಿದವರು ಎನ್ನುವುದು ಮೋಕ್ಷಕ್ಕೆ ಅಡ್ಡಿಗಳು, ವಿರೋಧಿಗಳು. ಮೋಕ್ಷ ದೇವರಿಂದ ಮಾತ್ರ ಬರುವುದರಿಂದ ಮೋಕ್ಷದೆಡೆಗೆ ನಾವು ಸಾಗಬೇಕಾದರೆ ದೇವರ ಅರಿವನ್ನು ಸಂಪಾದನೆ ಮಾಡಿದರೆ ದೇವರ ಮೇಲೆ ಪ್ರೀತಿ ಮಾಡಿದ ಉಪಯೋಗ ಇಲ್ಲ.
ಯಾರನ್ನೋ ತಿಳ್ಕೊಳ್ಳೋದು ಎಲ್ಲಿಗೂ ಹೋಗುವುದಾಗ್ತದ? ಯಾರನ್ನು ಪಡೀಲಿಕ್ಕೆ ಆಗ್ತದ? ಅದನ್ನು ದೇವರನ್ನು ತಿಳ್ಕೊಳ್ಳದೆ ದೇವರ ಮೇಲೆ ವಿಶ್ವಾಸ ಮೂಡೋದಿಲ್ಲ. ದೇವರ ಮೇಲೆ ವಿಶ್ವಾಸ ಮೂಡಿದರೆ ಇತರರನ್ನು ಬಿಡದೆ ಉಪಾಯ ಇಲ್ಲ. ಆದ್ದರಿಂದ ಇತರತ್ರ ವೈರಾಗ್ಯ ಬಂದರೇನೆ, ತ್ಯಾಗ ಬಂದರೇನೆ ಪರಿಪೂರ್ಣವಾದ ಪ್ರೀತಿ ದೇವರ ಮೇಲೆ ಬರ್ತದೆ. ನಾನು ಎರಡು ಕಡೆಯಲ್ಲಿ ಪ್ರೀತಿ ಮಾಡ್ತೇನೆ ಹೇಳಿದರೆ ಅದು ಎರಡು ಕಡೆಯಲ್ಲಿ ಅರ್ಧ ಅರ್ಧ ಆಗ್ತದೆ. ದೇವರನ್ನು ಒಂದೇ ಕಡೆಯಲ್ಲಿ ಚಿಂತನೆ ಮಾಡಲಿಕ್ಕೆ ಹೋಗುವಾಗ ಇವೆಲ್ಲ ಅಡ್ಡಿಗಳು ನಿಲ್ತದೆ. ಅದನ್ನ ಜ್ಞಾನ ಭಕ್ತಿ ವೈರಾಗ್ಯ ಮೂರರ ಮೂಟೆಯೇ ತ್ಯಾಗೇ ನೈಕೇನ ಅಮೃತತ್ವಮಾನಶು. ಅಮೃತತ್ವಂ ಆನಶು ಯಾವಾಗ? ತ್ಯಾಗೇ ನೈಕೆ. ಭೋಗದಿಂದ ಏನನ್ನು ಪಡೀಲಿಕ್ಕೆ ಆಗುವುದಿಲ್ಲ. ಅಂದ ತ್ಯಾಗದಿಂದ, ಜ್ಞಾನದಿಂದ, ಭಕ್ತಿಯಿಂದ ಭಗವಂತನ ಪಡೀಲಿಕ್ಕೆ ಬರ್ತದೆ ಎನ್ನುವ, ಮೋಕ್ಷನ ಪಡೀಲಿಕ್ಕೆ ಆಗ್ತದೆ ಎನ್ನತಕ್ಕ ಮಾತುಗಳನ್ನು ಹೇಳಿದೆ. ಇದು ಮೂರನ್ನೇ ತೋರಿಸಿಕೊಡುವ ಪ್ರಾಕ್ಟಿಕಲ್ ಪ್ರಾಯೋಗಿಕವಾದ ತಂತ್ರ ಯಾವುದು ಕೇಳಿದರೆ ಅರ್ಚನೆ, ಸಂಸ್ಮರಣೆ, ಧ್ಯಾನ, ಕೀರ್ತನ, ಕಥನ, ಕೊನೆಗೆ ಶ್ರವಣ. ಶ್ರವಣಕ್ಕೆ ಎರಡು ಮುಖ, ಕೇಳುವುದು, ಹೇಳುವುದು. ಇದನ್ನು ಯಾರು ಒಪ್ಪುವುದಿಲ್ಲ. ಕೆಲವೊಮ್ಮೆ ನಾವು ತುಂಬ ಕೇಳ್ತೇವೆ, ದಿನ ಹೇಳ್ತಾರೆ, ನಾವು ದಿನ ಕೇಳ್ತೇವೆ, ಏನು ಪ್ರಯೋಜನ ಆಯಿತು? ಹೇಳಿದ್ದೀರಾ? ಹೇಳಲಿಕ್ಕೆ ಬರ್ತದಾ? ನಾವು ನೋಡಲೇ ಇಲ್ಲ. ಕೇಳಿದ್ದೇವೆ ಅಂತ ಅವರ ತಲೆಯಲ್ಲಿ ಉಂಟು, ಅದು ಹಾರಿ ಹೋಗಿದೆ. ಎಲ್ಲಿಯೋ ಚೂರು ಸಂಸ್ಕಾರ ಇರ್ತದೆ, ಭಾರಿ ಇಂಪಾರ್ಟೆಂಟ್ ಆದದ್ದು, ಮಾರ್ಮಿಕವಾಗಿದ್ದರೆ ಟಚ್ಚಿಗೆ ಅಂತಾರಲ್ಲ, ಅಂಥ ಸುದ್ದಿಗಳಿರ್ತವೆ, ಮತ್ತೆಲ್ಲ ಹಾರಿ ಹೋಗ್ತವೆ. ಅದಕ್ಕೇನು ಮಾಡಬೇಕು? ಕೇಳಿದ್ದನ್ನು ಗಟ್ಟಿ ಮಾಡಬೇಕಾದ್ರೆ ಒಂದೇ ಒಂದು ಉಪಾಯ, ಹೇಳಬೇಕು. ಇಷ್ಟು. ಹಿಂದೆ ಒಂದು ಸಿದ್ಧಾಂತ ಮಾಡಿದ್ದಾರೆ, ನಾ ಪ್ರವಕ್ತರೆ ಪ್ರಬ್ರೂಯಾದಿತ್ಯಾಚಾರ್ಯ ಆಚಾರ್ಯ ಅಂತ ಒಂದು ಕಟ್ಟಳೆ. ಏನು ಕೇಳಿದರೆ, ಹೇಳದವನಿಗೆ ಹೇಳಬೇಡ, ದಾನ ಮಾಡದವನಿಗೆ ದುಡ್ಡು ಕೊಡಬೇಡ ಹೇಳಿದ ಹಾಗೆ. ದುಡ್ಡು ಕೊಟ್ಟರೆ ಎಂತ ಮಾಡ್ತಾನೆ? ದುಡ್ಡಿಗೆ ಎಷ್ಟು ಗತಿ ಉಂಟು? 3 ಗತಿ ಉಂಟು. ದುಡ್ಡು ಬಂದರೆ ಅವನು ಅದನ್ನು ತಿನ್ನಬಹುದು, ಇಲ್ಲ ಅದನ್ನು ಕೊಡ್ಬೋದು, ಅಲ್ಲ ಯಾರು ಅದು ಕತ್ಕೊಂಡು ಹೋಗ್ಬೋದು, ಮತ್ತೆಂಥದ್ದು ಇಲ್ಲ. ಇವನು ತಿನ್ನುವುದಿಲ್ಲ, ಯೋ ನಭುಂಕ್ತೆ ಯೋ ನದದಾತಿ ಯೋ ನಭುಂಕ್ತೆ. ಅವನು ತಿನ್ನುವುದಿಲ್ಲ ಆದರೆ, ಇನ್ನೊಬ್ಬರಿಗೆ ಕೊಡುವುದಿಲ್ಲ ಆದರೆ ಅದರ ಕತೆ ಏನು? ಮತ್ತೆ ಹಾಳಾಗಿ ಹೋಗುವುದು ಅದರ ಕತೆ, ನಶಿಸಿ ಹೋಗ್ತದೆ. ಆದ್ದರಿಂದ ನಾವು ಕೇಳಿದ್ದನ್ನು ಹೇಳುವುದಿಲ್ಲ ಆದರೆ, ಹೇಳಲಿಕ್ಕೆ ಪ್ರಯತ್ನಿಸದಿದ್ದರೆ ಅದು ಹಾಳಾಗಿ ಹೋಗ್ತದೆ. ಅದನ್ನು ಹೇಳುವವನಿಗೆ ಕೊಡು ಅಂತ ಅವ್ರು ಹೇಳಿದರು. ಹೇಳದವನು ಹೇಳಬೇಡ, ಅವನು ಸುಮ್ಮನೆ ಅವನು ಅದರ ಮೇಲೆ ಬೇಜವಾಬ್ದಾರಿ ಇರ್ತದೆ, ಅವನಿಗೆ ಸೋಮಾರಿತನ ಇರ್ತದೆ, ಆಗ್ತದೆ ಹೇಳ್ತಾನೆ. ಅದರಿಂದ ಶ್ರವಣದ ಪೂರ್ಣತೆ ಇರುವುದು ಕಥನದಲ್ಲಿ. ಕಥಿತಃ ಶ್ರುತಃ. ಹಾಗಾದರೆ ಮೊದಲು ಶ್ರುತ ಹಾಕಿ ಮತ್ತೆ ಕಥಿತ ಹಾಕಿ ಅಲ್ವಾ? ಕೇಳದೆ ಹೇಳಲಿಕ್ಕೆ ಆಗ್ತದ? ನೀವು ಹೇಳಿದರೆ ಕೇಳಿದರೆ ಹೇಳ್ತೀರಿ. ಅದಕ್ಕೆ ಎಂತ ಹೇಳಿದ್ದು ಗೊತ್ತುಂಟ ಮಧ್ವಾಚಾರ್ಯರು? ಅದು ಹೇಳಿದರೆ ಕೇಳಿದರೆ, ಕೇಳಿದರೆ ಹೇಳಿದರೆ ಅಂತ ಆಚೆ ಈಚೆ ಪ್ರಶ್ನೆ ಅಲ್ಲ. ಕೇಳುವವನು ಹೇಳಬೇಕು, ಹೇಳುವವನು ಕೇಳಬೇಕು, ಕೇಳಿದ ನಂತರ ಹೇಳಬೇಕು, ಹೇಳಿದ ನಂತರ ಕೇಳಬೇಕು ಅಂತ ಹೇಳಲಿಕ್ಕೆ. ಕಥಿತಃ ಒಬ್ಬ ಇದ್ದರೆ ಹೇಳಲಿಕ್ಕೆ ಬರ್ತದೆ ನನಗೆ, ಇನ್ನೂ ತೊಂದರೆಯಲ್ಲಿ ಹೇಳಿದರೆ ಹಾಗಾದರೆ ತಪ್ಪಾಯಿತು. ಶ್ರುತಃ ಮತ್ತೆ ಕೇಳಬೇಕು. ಎಷ್ಟು ಹೇಳುವವನು ಕೇಳಬೇಕು, ಎಷ್ಟು ಕೇಳುವವನು ಹೇಳಬೇಕು. ಹೇಳುವುದು ಕೇಳುವುದು ಎನ್ನುವುದು ನಿರಂತರ ಪ್ರೋಸೆಸ್, ಒಂದು ಮುಖ. ಇನ್ನೊಂದು, ಹೇಳುವವನಿದ್ದಾಗ ಕೇಳಬೇಕು, ಕೇಳುವವನಿದ್ದಾಗ ಹೇಳಬೇಕು. ನಮಗೆ ಯಾವಾಗ ಕೇಳುವವರು ಸಿಗ್ತಾರೆ ಗೊತ್ತಿರೋದಿಲ್ಲ, ಆಗ ಹೇಳಬೇಕು. ಯಾವಾಗ ಹೇಳ್ತಾರೆ ಗೊತ್ತಿಲ್ಲ, ಆಗ ಕೇಳಬೇಕು. ನಾವು ಯಾರು ಹೇಳಿದರೂ ಕೇಳಬೇಕು, ಯಾರು ಕೇಳಿದರೂ ಹೇಳಬೇಕು, ಇಲ್ಲ ಹೇಳಲಿಕ್ಕಿಲ್ಲ. ಅದು ಆತಿಥ್ಯ ಇದ್ದಾಗೆ. ಅತಿಥಿಗೆ ಬಂದಾಗ ಅವಕಾಶ ಇದ್ದಲ್ಲಿ ತಿನ್ನಲಿಕ್ಕೆ, ಇರಲಿಕ್ಕೆ, ಕುಡಿಲಿಕ್ಕೆ ಕೊಡಬೇಕು, ಇಲ್ಲ ಹೇಳಲಿಕ್ಕಿಲ್ಲ ಅತಿಥಿಗೆ. ಹಾಗೆ ಇದು ಉಣ್ಲಿಕ್ಕೆ ತಿನ್ನಲಿಕ್ಕೆ ಎಂಥದ್ದು ಕೇಳಿದರೆ ವಿಷಯ, ಸಬ್ಜೆಕ್ಟ್, ವಿದ್ಯೆ. ವಿದ್ಯೆ ಎನ್ನುವುದೊಂದು ದಾನದ ವಸ್ತು. ಕೊಡುವುದಿಲ್ಲ ಹೇಳಲಿಕ್ಕಿಲ್ಲ. ಕೊಡುವುದಿಲ್ಲ ಹೇಳಿದರೆ ಅತಿಥಿಗೆ ಕೊಡುವುದಿಲ್ಲ ಹೇಳಿದವನಾಗಿ ಆಗ್ತಾನೆ. ನಿನ್ನದು ಅಂತ ಸ್ವಂತ ಏನಿಲ್ಲ, ನೀನು ತಂದದ್ದು ಏನಿಲ್ಲ, ಬಂದಾಗ ನಿನ್ನಲ್ಲಿ ಏನೂ ಇರಲಿಲ್ಲ, ಎಲ್ಲವೂ ಇಲ್ಲಿಂದಲೇ ಬಂದದ್ದು. ಅದು ಇಲ್ಲಿಯವರಿಗೆ ಕೊಡಲಿಕ್ಕೆ ಕೊಟ್ಟು ಬಿಡು. ಹಾಗೆಯೇ ದಾನವಲ್ಲಿ ವಿದ್ಯಾದಾನಕ್ಕೆ ಅತ್ಯಂತ ಪ್ರಾಶಸ್ತ್ಯ, ಜ್ಞಾನದಾನಕ್ಕೆ. ಆದ್ದರಿಂದ ಶಬ್ದವನ್ನು ಹೇಳು, ಕೇಳು. ಅದು ಹೇಳುವಾಗ ವಿಸ್ತಾರವಾಗಿ ಹೇಳು. ಕಥಾವಾಕ್ಯ ಪ್ರಬಂಧೆ. ನಮ್ಮದೇನೆಂತ ಗೊತ್ತುಂಟ? 1 ಗಂಟೆ ಪಾಠ ಕೇಳೋದು, 10 ನಿಮಿಷದಲ್ಲಿ ಮನನ ಮುಗಿಸು, ಚಿಂತನೆ ಮುಗಿಸು.
ಮತ್ತು ಉಳಿದದ್ದು 50 ನಿಮಿಷ ಅದು ಇಲ್ಲ. ಸಾರ ಮಾಡಿದ್ದು ಜಿಸ್ಟ್ ಮಾಡಿದ್ದು ಅಂತ ಜಿಸ್ಟ್ ಮಾಡಿ ಹೇಳಬೇಡ. 1 ಗಂಟೆ ಪಾಠ ಆದರೆ 4 ಗಂಟೆ ಹೇಳು. ಹಾಗೆ ಹೇಳಲಿಕ್ಕೆ ಬರ್ತದೆ ಅಂತ ಆಗ್ತದೆ, ವಿಷಯಗಳು ಗೊತ್ತಾಗ್ತದೆ, ಹೇಗೆ ಹೇಳೋದು ಅರ್ಥ ಆಗ್ತದೆ. ಉಳಿದದ್ದನ್ನೆಲ್ಲ ನಾವು ಸೇರಿಸಬೇಕು, ಬೇರೆ ಕಡೆಯಿಂದ ತಿಳಿದು ಇನ್ನೊಬ್ಬರಿಂದ ನೋಡಿ ಕಲಿತು ಎಲ್ಲ. ಆದ್ದರಿಂದ ಕಥಿತಃ ಶ್ರುತಃ ಕಥವಾಕ್ಯ ಪ್ರಬಂಧೆ, ಮಾತಿನಲ್ಲಿ ಚೆನ್ನಾಗಿ ಕಟ್ಟಿ ಹೇಳು. ಮಾತು ಕಟ್ಟು ಮತ್ತೆ ಹೇಳು, ಚೆನ್ನಾಗಿ ಕೇಳು. ಇದು 2 ಬಾಹ್ಯವಾದ ಧರ್ಮಗಳಲ್ಲಿ, ಕಾಯಿಕವಾದ ಧರ್ಮಗಳಲ್ಲಿ ಅಲ್ಲ ವಾಚಿಕವಾದ ಧರ್ಮಗಳಲ್ಲಿ, ಒಂದು ಕಾಯಿಕ ಒಂದು ವಾಚಿಕ, ಒಂದು ಕೇಳುವುದು ಮತ್ತು ಹೇಳುವುದು. ಇದು 2 ಧರ್ಮಗಳಲ್ಲಿ ಒಂದು ಬಹಿರಂಗ ಒಂದು ಅಂತರಂಗ, ಒಂದು ಇನ್ಪುಟ್ಟು ಒಂದು ಔಟ್ಪುಟ್. ಕಥಿತಃ ಎನ್ನುವುದು ಔಟ್ಪುಟ್ ಆಗ್ತದೆ, ಶ್ರುತ ಎನ್ನುವುದು ಇನ್ಪುಟ್ ಆಗ್ತದೆ. ನಾನು ಒಳಗೆ ತಗೊಳ್ಳೋದು ಮತ್ತೊಬ್ಬರಿಗೆ ಕೊಡೋದು. ಆದ್ದರಿಂದ ಯಾವಾಗಲೂ ನೀವು ತಗೊಳ್ಳಿ, ಇನ್ನೊಬ್ಬರಿಗೆ ಹಂಚಿ. ಇದು ನಮ್ಮದು ವಿಷಯ. ಹಂಚದೇ ಇದ್ದರೆ ನೀವು ಪಡೆಯುವುದು ವ್ಯರ್ಥ, ಸ್ವಾರ್ಥ ಆಗ್ತದೆ. ಸ್ಟೋರ್ ಮಾಡಿದರೆ ಹಾಳಾಗ್ತದೆ. ಬಾವಿಯಲ್ಲಿ ನೀರು ಬಂದು ಸೇರ್ತದೆ, ತೆಗೆಯುವುದಾದರೆ ವಾಸನೆ ಬರ್ತದೆ. ನೀರು ತೆಗಿಬೇಕು, ನೀರು ಬರಬೇಕು, ನೀರು ತೆಗಿಬೇಕು, ನೀರು ಬರಬೇಕು, ಆಗ ಶುದ್ಧವಾಗಿರ್ತದೆ. ಇದು ಕ್ರಮ ವಾಸ್ತವವಾಗಿ. ಇಷ್ಟು ಒಂದು ಸಾಧನೆಯ ಬಗ್ಗೆ, ಅಲ್ಲಿನ ವ್ಯತ್ಯಾಸದ ಬಗ್ಗೆ, ಕೊಡುವುದು ತಗೊಳ್ಳುವುದು ವ್ಯತ್ಯಾಸದ ಬಗ್ಗೆ ಇಲ್ಲಿ ನಾವು ಮಾತಲ್ಲಿ ನೋಡಿದೆವು. ಇನ್ನು ಉಳಿದದ್ದು ಈ ಜೋಡಿ 2 ಉಂಟು. ಗಂಟೆ ಆಯ್ತು ಬಣ್ಣ ನಾನು ಉಂಟು. ಇನ್ನೆರಡು ಉಂಟು ವಾಸ್ತವವಾಗಿ. ಅರ್ಚಿತಃ, ಸಂಸ್ಮೃತಃ, ಧ್ಯಾತಃ, ಕೀರ್ತಿತಃ. ಈಗ ಸಂಸ್ಮೃತಃ ಧ್ಯಾತಃ ಅಂತ 2 ಉಂಟು. ಇದು ಮಾನಸಿಕವಾದದ್ದು, ಸ್ಮರಣೆ ಮತ್ತು ಧ್ಯಾನ. ಸ್ಮರಣೆಗೆ ಜನ ಬೇಡ, ಕೇಳಲಿಕ್ಕೆ ಜನ ಬೇಕು, ಹೇಳಲಿಕ್ಕೆ ಜನ ಬೇಕು. ಸ್ಮರಣೆಗೆ ನಾನೇ ನೀವೆಲ್ಲ ಬಂದರೆ ಸ್ಮರಣೆ ಮಾಡುವಲ್ಲ, ಸ್ಮರಣೆ ನೀನು ಮಾಡಲಿಕ್ಕೆ. ಏನು ಸ್ಮರಣೆ ಮಾಡೋದು? ಸಂಸ್ಮೃತಃ, ಪೂರ್ಣವಾಗಿ ಸ್ಮರಣೆ ಮಾಡಲಿಕ್ಕೆ, ಅರೆಕೊದ್ದೆಲು ಕಮ್ಮಿ ಎಲ್ಲ ಇಲ್ಲ, ಪೂರ್ತಿ. ಸಮ್ಯಕ್ ಅಂತ ಅರ್ಥ ಸಂಪೂರ್ಣತೆ ಅಂತ ಅರ್ಥ. ಯಾರನ್ನು ಸ್ಮರಣೆ ಮಾಡೋದು? ಸಂಪೂರ್ಣನನ್ನು, ಪೂರ್ಣನನ್ನು. ಮತ್ತು ಏಕಾಕ್ಷರ ಕೋಶದಲ್ಲಿ ಸಂ ಎನ್ನುವುದಕ್ಕೆ ದೇವರು ಅಂತ ಅರ್ಥ ಉಂಟು. ಅಕಯ ಪ್ರವಿ ಸಂಭೂಮ ಸಕಃ ವಿಷ್ಣುವಾಚಕಾಹ. ಆ ಅಂದರೆ ಬ್ರಹ್ಮ ಅಂತ ಹಾಗೆ ಹೇಳಿದೆ ನಾನು. ಅಹ ಇತಿ ಬ್ರಹ್ಮ ಅಂತೇಳಿ, ಈ ಅಂದರೆ ಲಕ್ಷ್ಮಿ ಅಂತ ಹೇಳಿದೆ. ಹಾಗೆ ದೇವರಿಗೆ ಕೆಲವು ಅಕ್ಷರಗಳುಂಟು. ಅಕಯ ಪ್ರವಿ ಸಂಭೂಮ ಸಕಃ, ಇಷ್ಟು ದೇವರನ್ನು ಹೇಳ್ತದೆ. ಹ ಅಂದರೆ ಹರಿ ಅಂತಲೇ ಅರ್ಥ, ಹ ಅಂದರೆ ಹರ ಅಲ್ಲ ಅರ್ಥ. ಕ ಅಂದರೆ ದೇವರಂತ ಅರ್ಥ, ಕಂ ಬ್ರಹ್ಮ ಖಂ ಬ್ರಹ್ಮ. ಯಾ ಅಂದರೆ ದೇವರಂತ ಹಾಗೆಯೋ ದದಾತಿ ಉಂಟು. ಯಾ ಅಂದರೆ ದೇವರಂತಲೇ ಅರ್ಥ. ಯಾತಿ ಸರ್ವತ್ರ ಗಚ್ಚತಿ ಇತಿ ಯಹ. ಯಾ ಎನ್ನುವುದಕ್ಕೇನು ಅರ್ಥ? ಯಾವನು ಅಂತ ಅರ್ಥ ಅಲ್ಲ, ಯಾತಿ ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ. ಆದ್ದರಿಂದ ವಿಶ್ವಾತ್ಮ ನಮ್ಮ ಹೇಳಿದ್ವಿ. ವಿಶ್ವ ಅಂದರೆ ಎಲ್ಲ, ಎಲ್ಲೆಡೆ ಇದ್ದಾನೆ. ಅದನ್ನು ಅಕಯ ಪ್ರವಿ. ಪ್ರ ಅಂದರೆ ದೇವರು. ಪ್ರ ಅಂದರೆ ಯಾಕೆ ದೇವರು? ಪರಮ ಅಂತ, ದೊಡ್ಡವ ಅಂತ ಅರ್ಥ. ವಿ ಅಂದರೆ ದೇವರು. ಯಾಕೆ ವಿ ಅಂದರೆ ವಿಷ್ಣು. ವಿ ಶಬ್ದಕ್ಕೆ ಹೇಳುವಾಗ ವಿಪಕ್ಷಿ ಪರಮಾತ್ಮನೋ ವೈಜಯಂತಿ ಕೋಶ ಹೇಳ್ತದೆ. ವಿ ಅಂದರೆ ಪಕ್ಷಿ, ಇನ್ನೊಂದು ಅರ್ಥ ಪರಮಾತ್ಮ ಅಂತ. ಒಂದು ಗರುಡ, ಒಂದು ಪರಮಾತ್ಮ ಅಂತ ಅರ್ಥ. ಈ ಪ್ರತ್ಯಕ್ಷರವನ್ನು ಭಗವಂತನಲ್ಲಿ ಚಿಂತನೆ ಮಾಡುವ ವ್ಯವಸ್ಥೆಯಲ್ಲಿ ಕೋಶಗಾರರು ಸಮ್ ಅಂದರೆ ಸಂಪೂರ್ಣನು. ಮತ್ತು ಯಾರು ಸಂಪೂರ್ಣ ಇಲ್ಲ. ಪೂರ್ಣಮತಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಇದು ದೇವರ ಬಗ್ಗೆ ಹೇಳಿದ ವಾಕ್ಯ. ಉಳಿದವರೆಲ್ಲರೂ ಪೂರ್ಣ ಆಗುವುದು ಭಗವಂತನಿಂದಾಗಿ. ಒಂದು ಸ್ವಯಂ ಪೂರ್ಣ ದೇವರು, ಸ್ವಯಂ ಮಹಿಮನೆ ಪ್ರತಿಷ್ಠಿತ. ಆದ್ದರಿಂದ ಸಂಸ್ಮೃತಃ, ಪೂರ್ಣನಾದವನನ್ನು ಸ್ಮರಿಸಿದರೆ ಮೋಕ್ಷ ಬರ್ತದೆ. ಅಪೂರ್ಣರನ್ನು ಸ್ಮರಣೆ ಮಾಡಿದರೆ ಮೋಕ್ಷ ಬರುವುದಿಲ್ಲ. ಧ್ಯಾತಃ, ಧ್ಯೇಯ ಚಿಂತಾಯಾಮ್, ಇನ್ನು ಗಾಢವಾದ ಧ್ಯಾನವನ್ನು ಮಾಡುವುದು. ಎಚ್ಚರ ತಪ್ಪಿಕೊಂಡು ದೇವರ ಚಿಂತನೆ ಮಾಡೋದು. ಬಾಕಿ ಎಚ್ಚರವೇ ಇಲ್ಲ. ನಗರಿ ಹೊಡೆದ್ರೂ ಗೊತ್ತಾಗುವುದಿಲ್ಲ ಅವನಿಗೆ, ಕದೋಣಿ ಬಿಟ್ಟರೂ ಗೊತ್ತಾಗುವುದಿಲ್ಲ ಅವನಿಗೆ. ಹಗಲು ಹೋಗಿ ರಾತ್ರಿ ಆದರೂ ಗೊತ್ತಾಗುವುದಿಲ್ಲ, ರಾತ್ರಿ ಹೋಗಿ ಹಗಲು ಆದರೂ ಗೊತ್ತಾಗುವುದಿಲ್ಲ. ಮೈ ಮರೆತು ಭಗವಂತನಲ್ಲಿ ಚಿಂತನೆಯನ್ನು ಮಾಡುವವನಿಗೆ ಧ್ಯಾನ ಅಂತ ಹೇಳ್ತಾರೆ. ಹೀಗೆ ಯಾರನ್ನು ಧ್ಯಾನ ಮಾಡಿದರೆ, ಯಾರನ್ನು ಸ್ಮರಣೆ ಮಾಡಿದರೆ ಮೋಕ್ಷ ಕೊಡ್ತದೋ ಅವನ ಚಿಂತನೆಯಲ್ಲಿ ತಂದಿದ್ದೇನೆ ಹೇಳಿದ್ರಿಂದ, ಈಗ ನಾವು ದೇವತೆಗಳನ್ನೆಲ್ಲ ಧ್ಯಾನ ಮಾಡಿದರೆ ಮೋಕ್ಷ ಬರ್ತದ? ಅವರನ್ನೆಲ್ಲ ಸಂಸ್ಮರಣೆ ಮಾಡಿದರೆ ನಮಗೇನಾದರೂ ಆಗ್ತದ ಲಾಭ? ದೇವತೆಗಳ ಹತ್ರ ಕೇಳುವ. ಕೃಷ್ಣ ಕೆಟಗರಿ ಮಾಡಿದ್ದಾನೆ. ಪ್ರಧಾನವಾದ ಇದು ಗೆರೆ. ದೇವಾನ್ ದೇವಯಜೋ ಯಾಂತಿ, ಪಿತೃನ್ ಯಾಂತಿ ಪಿತೃವ್ರತಾಃ, ಭೂತೇಜ್ಯ ಯಾಂತಿ ಭೂತಾನಿ, ಯಾಂತಿ ಮಧ್ಯಾಜಿನೋಪಿ ಮಾಂ. ಇದವನು ಹೇಳಿತ್ತು.
ಇದು ಅವನ ಅರ್ಥ ಪ್ರಕಾರ ಹೇಳಿದ್ದು, ಇದನ್ನು ತಪ್ಪು ಹೇಳಲಿಕ್ಕೆ ಹೋಗಲಿಲ್ಲ ಅವನು. ಯಾಂತಿ ಮದ್ಯಾಜಿನೋಪಿ ಮಾಂ, ನನ್ನನ್ನು ಪೂಜೆ ಮಾಡುವವರು ನನ್ನ ಬಳಿಗೆ ಬರ್ತಾರೆ. ಯಜದೇವ ಪೂಜಾಯಾಮ್ ಧಾತ್ವರ್ಥ ಮದ್ಯಾಜಿನಃ ಮಾಂ ಯಾಂತಿ, ಅದು ಸಮವೇ ಅಲ್ವಾ. ನಾವು ಯಾರ ಪೂಜೆ ಮಾಡ್ತೇವೋ ಅವರ ಬಳಿ ಹೋಗೋದು ಸರಿ. ಶಿವ ಪೂಜೆ ಮಾಡಿದರೆ ಕೈಲಾಸಕ್ಕೆ ಹೋಗ್ತೇವೆ, ಇಂದ್ರ ಯಾಗ ಮಾಡಿದರೆ ಇಂದ್ರಲೋಕಕ್ಕೆ ಬರ್ತೇವೆ, ವಿಷ್ಣು ಪೂಜೆ ಮಾಡಿದರೆ ವೈಕುಂಠಕ್ಕೆ ಸೇರ್ತೇವೆ. ಇಲ್ಲಿ ವಿಷಯ ಏನಾಯಿತು, ಇದು ಸತ್ಯ ಎನ್ನುವುದನ್ನು ಅವನು ಹೇಳ್ತಾನೆ. ದೇವಾನ್ ದೇವಯಜೋ ಯಾಂತಿ, ಬಗೆ ಬಗೆಯ ದೇವತೆಗಳ ಪೂಜೆ ಮಾಡುವವರು ಬಗೆ ಬಗೆಯ ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಅಗ್ನಿ ಪೂಜೆ ಮಾಡುವ ಇಂದ್ರಲೋಕಕ್ಕೆ ಹೋಗ್ತಾನ? ಇಲ್ಲ, ಅಗ್ನಿ ಲೋಕಕ್ಕೆ ಹೋಗುದವು. ಅವನು ಬರಲಿಕ್ಕೆ ಹೇಳ್ತಾನೆ. ಇವು ಅಲ್ಲಿ ಹೋಗಲಿಕ್ಕೆ ಏನೇ ಮಾಡ್ತಾ ಇದ್ದಾನೆ. ಕುಬೇರರ ಲೋಕಕ್ಕೆ ಹೋಗುವ ಅವನು ಫ್ಲೈಟ್ ಮಿಸ್ ಆಯಿತು ನನಗೆ, ಅದು ಸೀದಾ ಹೋಗಿ ಯಮಲೋಕಕ್ಕೆ ಹೋಯ್ತು ಹೇಳ್ತಾನವ. ಹಾಗೆ ಮಾಡಲಿಕ್ಕೆ ಆಗುವುದಿಲ್ಲ. ಅವನವನು ಉಪಾಸನೆ ಮಾಡಿ ಅವರವರ ಲೋಕಕ್ಕೆ ಹೋಗ್ತಾರೆ. ಪಿತೃನ್ಯಾಂದಿ ಪಿತೃವ್ರತ, ಪಿತೃಲೋಕಕ್ಕೆ ಸೇರ್ತಾರೆ. ಪಿತೃವ್ರತ ಮಾಡುವವರು ಭಯಂಕರ, ಕೆಲವರಿಗೆ ಶ್ರದ್ಧೆ. ಶ್ರಾದ್ದದಲ್ಲಿ ಆವತ್ತು ಚಂಡಿ ಬೈರಾಸ ತರುವುದೇನು, ಗೋಪಿ ಹಚ್ಚಿಕೊಳ್ಳುವುದೇನು, ಬೆಳಿಗ್ಗೆಯಿಂದ ಉಪವಾಸ ಇರುವುದೇನು, ಹೇಳಿಕೊಳ್ಳಿಕ್ಕುಂಟವರು ಪಿಂಡ ಆದ ತಕ್ಷಣ ನಾನು ದಿನ ಬೆಳಿಗ್ಗೆ 7 ಗಂಟೆಗೆ ತಿಂದಾಗ್ತದೆ ಕುಡಿದಾಗ್ತದೆ, ಇವತ್ತು ಶ್ರಾದ್ದಕ್ಕೋಸ್ಕರ 9 ಗಂಟೆವರೆಗೆ ಕಾದಿದ್ದೇನೆ. ಶ್ರಾದ್ದದ್ದು 9 ಗಂಟೆ ಆಗಿದೆ ಅಷ್ಟೇ, ಒಂದೇ ಈಗ ಇನ್ನು ಬಾಯಾರಿಗೆ ಕುಡಿಯುವುದು ಹೇಳ್ತಾರೆ. ಅದಾದರೆ ವಾಸಿ, ಬಾಯಾರಿಗೆ ಕುಡಿ ಸಮಸ್ಯೆ ಇಲ್ಲ. ಕೆಲವರು ಸಿಗರೇಟು ಹೇಳ್ತಾರೆ. ಆಗ ಬೆಳಿಗ್ಗೆಯಿಂದ ಏನು ಮಾಡಲಿಲ್ಲ, ಈಗ ರಪ್ಪ ಒಂದು ಹೋಗಿ ಶ್ರಾದ್ದ ಹಾಕಿದ ನಂತರ ಆ ಕೈಯಲ್ಲಿ ಪವಿತ್ರ ಕೆಲವೊಮ್ಮೆ ತೆಗಿತಾರೆ, ಎಲ್ಲೋ ಗೊತ್ತಿಲ್ಲ. ಅವರಿಗೆ ಅಷ್ಟು ಶ್ರದ್ಧೆ ಪಿತೃಗಳ ಮೇಲೆ. ಪ್ರತಿನಿತ್ಯ ಪೂಜೆ ಮಾಡುವಾಗ ಸ್ನಾನ ಮಾಡೋದಿಲ್ಲ, ಅಂದರೆ ಬೆಳಿಗ್ಗೆ ಎದ್ದಾಗ ಟಿಫಿನ್ ತಿಂದು ಕಾಫಿ ಕುಡಿದು ಮತ್ತೆ ಎಷ್ಟು ಹೊತ್ತಿಗೆ ಪುರುಸೋತಲ್ಲಿ ಸ್ನಾನ ಮಾಡಿ ಪೂಜೆ ಮಾಡೋದು. ಆವತ್ತು ಮಾತ್ರ ಭಯಂಕರ. ಆವತ್ತು ಏನು ತಿನ್ನದೇ ಇರುವುದು, ಚಂಡಿ ಬಟ್ಟೆ ಏನೇ ಎಲ್ಲ. ಬೇರೆ ದಿನದಲ್ಲಿ ಎಲ್ಲ ಬಟ್ಟೆ ಆಗ್ತದೆ, ಎಲ್ಲಿ ಸ್ನಾನ ಮಾಡ್ತಾನೆ. ಆವತ್ತು ತಣ್ಣೀರು ಸ್ನಾನ ಮಾಡೋದು ಅಂದರೆ ಗಮ್ಮತ್ತಿರ್ತದೆ. ಆವತ್ತು ನೀರುಳ್ಳಿ ತಿನ್ನೋದಿಲ್ಲ ಹೇಳೋದವ. ಇಂಥದ್ದು ನಿಂತವ್ರು ಎಲ್ಲಿ ಹೋಗ್ತಾರೆ? ಪಿತೃಲೋಕ ಹೋಗ್ತಾರೆ, ದೇವಲೋಕಕ್ಕೆ ಬರ್ತಾರಾ? ಇಲ್ಲ. ಇದು ಬೇರೆ ಹೇಳಿದವರು. ದೇವಾನ್ ದೇವಯಜೋ ಯಾಂತಿ ಪಿತೃನ್ ಯಾಂತಿ ಪಿತೃವ್ರತ, ಕ್ವೈಟ್ ಡಿಫರೆನ್ಸ್ ವೇಸ್. ಮತ್ತು ಹೇಳ್ತಾನೆ ಕೃಷ್ಣ, ಭೂತೇಜ್ಯ ಯಾಂತಿ ಭೂತಾನಿ ಅಂತಾನೆ. ಇವರಲ್ಲದ್ದು ಬೇರೆ ಉಂಟು ಭೂತಗಳು. ಭೂತಗಳು ಪೂಜೆ ಮಾಡುವವನು ಭೂತಲೋಕಕ್ಕೆ ಹೋಗ್ತಾನೆ, ದೇವತೆಗಳು ಕರೀತಾರೆ ಅವರನ್ನು. ಅದು ಬೇರೆ ಲೋಕ. 1000 ಗಟ್ಟಲೆ ಭೂತಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದಾರೆ ಜನ. ಅವುಗಳಿಗೆ ಲೋಕವೂ ಇಲ್ಲ ವ್ಯತ್ಯಾಸ ಹೇಳಲಿಕ್ಕೆ ಹೋದರೆ. ಹೋಗಲಿ, ಕೃಷ್ಣ ಹೇಳ್ತಾನೆ, ಹೋಗಿ ಯಾಂತಿ ಮಧ್ಯಾಜಿನೋಭಿಮಾಂ, ನನ್ನ ಬಳಿ ಬರಬೇಕಾ, ನನ್ನ ಪೂಜೆ ಮಾಡಬೇಕು. ದೇವತೆಗಳನ್ನು ಕರೆದ್ರು ನಾನು ಕರೆಯುವುದಿಲ್ಲ, ಪಿತೃಗಳ ಶ್ರಾದ್ದ ಮಾಡಿದ್ದು ನನಗೆ ಬರಲಿಕ್ಕೆ ಹೇಳೋದಿಲ್ಲ, ಭೂತಗಳೆಲ್ಲಿ ಹೋದರೂ ನಾನು ಜವಾಬ್ದಾರಿ ಅಲ್ಲ. ಹೋಗ್ತಾರಲ್ಲ, ಹೋಗಲಿ, ನಿನ್ನಲ್ಲಿಗೆ ಬರಬೇಕು ಅಂತ ಏನು ಸುಮ್ಮನೆ. ನಿನ್ನಲ್ಲಿ ಕೆಲವರು ಬರ್ತಾರೆ, ಬರಲಿ, ನಿನಗೆ ಅಷ್ಟು ಎಂಥದಕ್ಕೆ ಹೊಟ್ಟೆಗಿಚ್ಚು ಕೇಳಿದರೆ. ಕೃಷ್ಣ ಹೇಳುತ್ತಾನೆ, ಆ ಬ್ರಹ್ಮ ಭುವನ ಲೋಕ ಪುನರಾವರ್ತಿ ನೋರ್ಚು. ಇವರೆಲ್ಲರಲ್ಲಿ ಹೋದವರು ಹಿಂದೆ ಬರ್ತಾರೆ. ಬ್ರಹ್ಮಲೋಕಕ್ಕೆ ಹೋದವನು ಬರ್ತಾನೆ. ಬ್ರಹ್ಮ ಹೋಗುವಾಗ ನನ್ನದು ಕೆಲಸ ಮುಗಿದು ನೀನು ಹೋಗು, ಲೋಕ ಖಾಲಿ ಮಾಡ್ತಾ ಇದ್ದೇನೆ, ನಾನು ಹೊರಡ್ತೇನೆ ಅಂತ ಉಳಿದವನು ಕರ್ಕೊಂಡು ಹೋಗ್ಲಿ ಪರ್ಮಿಷನ್ ಇಲ್ಲ ಅವನಿಗೆ. ಇಂದ್ರ ಹೋಗುವಾಗ ಇಂದ್ರ ಲೋಕದವರೆಲ್ಲ ಕರ್ಕೊಂಡು ಹೋಗ್ತಾನೆ, ಬರ್ರಿ ಬರ್ರಿ ಅಂತ. ಎಲ್ಲಿ ಇಲ್ಲ. ನನ್ನ ಲೋಕಕ್ಕೆ ಹೋದರೆ ಮಾತ್ರ ಯದ್ಗತ್ವ ನನಿವರಂತತ್ತೆ ತದ್ದಾಮ ಪರಮಮ್ಮ. ನನ್ನ ಲೋಕಕ್ಕೆ ಬಂದವರು ಹಿಂದೆ ಬರುವುದಿಲ್ಲ, ಇಷ್ಟೇ ಇನ್ನು ಆಯ್ಕೆ. ನನ್ನ ಲೋಕಕ್ಕೆ ಬಂದವ ಹಿಂದೆ ಬರೋದಿಲ್ಲ, ಅಲ್ಲಿ ಹೋದವರೆಲ್ಲ ಹಿಂದೆ ಬರ್ತಾರೆ. ಎಲ್ಲಿಗೆಲ್ಲಿ ಹೋದವರೆಲ್ಲ ಹೇಳಿಬಿಟ್ಟಿದ್ದೇನೆ ಅಂದ. ಈಗ ನಾವು ಸುಳ್ಳು ಹೇಳಿದ್ದಾಯ್ತಾ? ಅದಕ್ಕೆ ಸಂಸ್ಮೃತಃ ಧ್ಯಾತಃ ಅಮೃತತ್ವಂ ಯಹ ದದಾತಿ ಅಂದದ್ದು. ಯಾರ ಸ್ಮರಣೆ ಮಾಡಿದರೆ, ಯಾರ ಧ್ಯಾನ ಮಾಡಿದರೆ ನಿಮಗೆ ಅಮೃತತ್ವ ಸಿಗ್ತದ ಅವರನ್ನು ಹೇಳಿ. ಶಿವ ಧ್ಯಾನ ಮಾಡಿದರೆ ಮೋಕ್ಷಕ್ಕೆ ಹೋಗ್ತೀರಾ, ಶಿವಲೋಕಕ್ಕೆ ಹೋಗ್ತೀರ. ಎಲ್ಲ ವಿಷಯ. ಹೀಗಾಗಿ 2 ಮುಖದ ಮಾನಸಿಕವಾದ ಕ್ರಿಯೆಯನ್ನು ಉಲ್ಲೇಖ ಮಾಡಿದರು. ಒಂದು ಅವೇರ್ನೆಸ್ಸಲ್ಲಿ, ಎಚ್ಚರದಲ್ಲಿ ಸಂಸ್ಮರಣೆ. ಎಂತ ಮಾಡಿದಾಗಲೂ ವಿಷ್ಣು ಸ್ಮೃತಿ, ದೇವರ ನಮ್ಮ ನೆನಪು. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯ ನ ಜಾಜತಿ ಸರ್ವೇ ವಿಧಿ ನಿಷೇಧಾಸಿ ಏತಯವರೇ ಕಿಂಕರ. ಯಾವಾಗಲೂ ದೇವರ ತದ್ವಿಷ್ಣು ಸ್ಮರಣಾದೇವ ಸಂಪೂರ್ಣಂ ಸ್ಯಾದಿತಿ ಶ್ರುತಿ. ನೀವು ಮಾಡಿದ ಕೆಲಸ ಎಲ್ಲ ಇಡೀ ಆಗಲಿಕ್ಕೆ ವಿಷ್ಣು ಸ್ಮರಣೆ ಮಾಡಬೇಕು. ಮತ್ತು ಬೇರೆಯವ್ರನ್ನ ಸ್ಮರಣೆ ನಿಲ್ಲಿಕ್ಕೆ ಆಗ್ತದೆ, ಕೆಲಸ ಆಗುವುದಿಲ್ಲ. ಯಾಕೆ? ಕರ್ಮಾಧ್ಯಕ್ಷ ಅವನೇ ಇದ್ದಾನೆ. ಅದನ್ನು ಸಂಸ್ಮರಣೆ ಪ್ರತಿಯೊಂದು ವಿಷಯದಲ್ಲಿ ಅವನ ನೆನಪಾಗ್ತಾ ಇರೋದು. ಅದು ಅವನು ಕೊಟ್ಟಿದ್ದಾನೆ, ಅವನಿಗೆ ಮಾಡಿದ್ದಾನೆ ಅಂತ ಹೇಳಿಕೊಂಡು ಧ್ಯಾನ ಮಾಡುವಾಗ ಉಂಟಲ್ಲ, ಬೇರೆ ಕೆಲಸ ಆಗುವುದಿಲ್ಲ. ಧ್ಯಾನದಲ್ಲಿ ಮೈ ಎಚ್ಚರ ತಪ್ಪುದೆ. ಎಚ್ಚರದಲ್ಲಿ ಸಂಸ್ಮರಣೆ, ಎಚ್ಚರ ತಪ್ಪಿದಲ್ಲಿ ಧ್ಯಾನ.
ನಮಗೆ ಎಚ್ಚರ ತಪ್ಪುವುದಿಲ್ಲೋ ದಿನ? ನಾವು ಎಚ್ಚರ ಇರ್ತೇವೆ ಇಡೀ ದಿನ 24 ಗಂಟೆ? ಇಲ್ಲ. ನಿದ್ದೆ ಮಾಡೋದಿಲ್ವಾ? ಆಗ ಧ್ಯಾನ ಮಾಡ್ತೇವಾ? ಇಲ್ಲ. ಯಾಕೆ? ಆಗ ಮನಸ್ಸು ಮಲಗಿ ಬಿಡ್ತದೆ. ದೇಹ ಎಚ್ಚರ ತಪ್ಪಬೇಕು, ಮನಸ್ಸು ಎಚ್ಚರ ಇರಬೇಕು. ಅದು ಧ್ಯಾನದ ಸ್ಥಿತಿ. ಧ್ಯಾನ ಅಂದರೆ ಏನು ಕೇಳಿದರೆ, ದೇಹದಲ್ಲಿ ಎಚ್ಚರ ಇಲ್ಲ, ಮನಸ್ಸಿನಲ್ಲಿ ದೇವರ ಎಚ್ಚರ ಉಂಟು. ದೇಹದ ಮೇಲೆ ಮನಸ್ಸಿನ ಎಚ್ಚರ ಇಲ್ಲ, ದೇವರ ಮೇಲೆ ಮನಸ್ಸಿನ ಎಚ್ಚರ ಆಗಿದೆ. ಸಂಸ್ಮರಣೆಯಲ್ಲಿ ನಮಗೆ ಎಚ್ಚರವೂ ಉಂಟು. ನೆನಪು ಮಾಡ್ತಾ ಇರುವಾಗಲೂ ಎಚ್ಚರ ಆಗ್ತದೆ. ದೇವರ ಎಚ್ಚರ ಇದ್ದಾಗೆ ನಮಗೆ ಎಚ್ಚರ ಇರ್ತದೆ. ಆದರೆ ಧ್ಯಾನದಲ್ಲಿ ನಮ್ಮ ಎಚ್ಚರ ಇರುವುದಿಲ್ಲ, ದೇವರ ಎಚ್ಚರ ಇರ್ತದೆ. ಇದು 2 ಅಂಶಗಳಲ್ಲಿ ಅದೆರಡು ಪ್ರಭೇದಗಳು. ಮಾನಸಿಕವಾದದ್ದು ಒಂದು ಅಂತ ಸ್ಪಷ್ಟತೆಯಲ್ಲಿ, ಒಂದು ಬಹಿ ವ್ಯಾಪಾರದಲ್ಲಿ. ಇನ್ನೊಂದು ಉಳಿದದ್ದು ಅರ್ಚನೆ ಮತ್ತು ಕೀರ್ತನ, ಇನ್ನೊಂದು ಜೋಡಿ ಉಳಿದದ್ದು. ಇದು ಯಾವುದಕ್ಕೆ ಬಂದದ್ದೀಗ? ವಾಸ್ತವವಾಗಿ ಮಾನಸಿಕ ಆಯಿತು, ಇನ್ನು ಕಾಯಿಕವಾದದ್ರಲ್ಲಿ ಒಂದು ಪಾಯಿಂಟ್ ಉಂಟು. ಈಗ ಜ್ಞಾನದಲ್ಲಿ ಆಯಿತು, ವೈರಾಗ್ಯದಲ್ಲಿ, ಧ್ಯಾನ ವೈರಾಗ್ಯದಲ್ಲಿ ಆಗುವುದು. ಎಲ್ಲವನ್ನು ಮರೆತಾಗ ತ್ಯಾಗೇನೈಕೇನು ಹೇಳಿದ್ದಲ್ಲ, ಎಲ್ಲವನ್ನು ತೊರೆದಾಗ ದೇವರ ನೆನಪು, ದೇವರ ಗಟ್ಟಿತನ, ಅದು ವೈರಾಗ್ಯ ಆಗ್ತದೆ. ವಿಷಯ ಮೇಲೆ ನೆನಪಿದ್ದರೆ ಅದೇ ನಮಗೆ ನೆನಪಾಗ್ತದೆ. ವಿಷಯವನ್ನು ಮರೆತು ದೇವರ ನೆನಪಿಸಿದರೆ ವೈರಾಗ್ಯ ಬರ್ತದೆ. ಅದು ಸಂಸ್ಮರಣೆಯಲ್ಲಿಯೂ ದೇವರ ನೆನಪಾದ್ದರಿಂದ ಅದು ವೈರಾಗ್ಯವನ್ನು ಉಲ್ಲೇಖ ಮಾಡ್ತದೆ. ಶ್ರವಣದಲ್ಲಿ, ಕಥನದಲ್ಲಿ ಜ್ಞಾನ ಪ್ರಧಾನ ಆಯಿತು. ಹೇಳುವುದು ಕೇಳುವುದು ಜ್ಞಾನ, ಜ್ಞಾನ ಆಯಿತು, ವೈರಾಗ್ಯ ಆಯಿತು. ಇದು ಭಕ್ತಿಯ ಸಾಧನೆ. ಅರ್ಚನೆ ಪ್ರೀತಿ ಇದ್ದರೆ ಮಾತ್ರ ಮಾಡೋದು. ದೇವರ ಮೇಲೆ ಇಷ್ಟ ಆದರೆ ಸುಮಾರು ಹೊತ್ತು ಅರ್ಚನೆ ಮಾಡ್ತಾನೆ, ಸುಮಾರು ಮಂತ್ರಗಳನ್ನು ಬಳಸ್ತಾನೆ. ವಿಶ್ವಾಸ ಕಮ್ಮಿ ಇದ್ದಾಗ ಒಂದೇ ಪಾಪ ಹೇಳಿ ಚೂರೆ ಮಾಡಿ ಮುಗಿಸ್ತಾನೆ. ಅದನ್ನ ಅರ್ಚನೆ ಮತ್ತು ಕೀರ್ತನ. ಕೀರ್ತನ ಅಂದರೆ ಆಗ ಹೇಳಿದೆ, ಹೇಳುವುದು ಅಂತ. ಕೃಷ್ಣವರ್ಣಂ ಕಲೌ ಕೃಷ್ಣಂ ಸಾಂಗೋಪಾಂಗಂ ಸಪಾರ್ಷದಂ ಯಜ್ಞೈ ಸಂಕೀರ್ತನ ಪ್ರಾಯೈ. ಕೀರ್ತನ ಯಜ್ಞ ಅಂದರೆ ಜಪ ಮಾಡುವುದು, ದೇವರ ನಾಮವನ್ನು ಹೇಳುವುದು. ನಮಗೀಗ ಬೇರೆ ಅರ್ಥ ಬಂದ, ಅದಕ್ಕೆ ನಾನು ವಿಕ್ಷೇಪೆ ಸ್ಥಾಪನೆ ಚ ಅಂತ ಧಾತುಪಾಠ ಹೇಳಿ ದೇವರ ಬಗ್ಗೆ ನಾವು ನಮ್ಮ ಮನಸ್ಸಿನಲ್ಲಿ ದೇವರನ್ನು ಕುಳ್ಳಿರಿಸಿಕೊಳ್ಳುವುದು. ಅದನ್ನು ಜಪಯಜ್ಞವನ್ನು ಕೀರ್ತನ ಶಬ್ದ ಹೇಳಿದೆ. ದೇವರನ್ನು ಹೇಳು ಹೇಳು ಹೇಳು. ಈಗ ಲೋಕದಲ್ಲಿಯೂ ಕೀರ್ತಿ ಅಂದರೆ ಏನರ್ಥ? ಅವರು ಭಾರಿ ಕೀರ್ತಿ ಪಡೆದಿದ್ದಾರೆ ಅಂದರೆ ಏನರ್ಥ? ಅವರ ಹೆಸರು ಎಲ್ಲ ಕಡೆ ಹೇಳಿದ್ದಾರೆ ಅಂತ ಅರ್ಥ ಅಲ್ವಾ? ಹಾಗೆ ದೇವರ ಹೆಸರನ್ನು ಹೇಳು ಅಂತ ಹೇಳಿದ್ದು. ನಮಗೆ ಕೀರ್ತಿ ಅಂತ ಕೀರ್ತನ ಅಂದ ತಕ್ಷಣ ಸಂಕೀರ್ತನೆ ಉಂಟು ಇವತ್ತು. ಸಂಕೀರ್ತನೆ ಇದನ್ನು ವೇದದ, ನಾನು ಪುರಾಣದ ವಾಕ್ಯ ಹೇಳಿದ್ದು. ಕೃಷ್ಣವರ್ಣಂ ಕೆಲವು ಕೃಷ್ಣಂ ಸಾಂಗೋಪಾಂಗಂ ಸಪಾರ ಯಜ್ಞೈ ಸಂಕೀರ್ತನ ಪ್ರಾಯೈ. ಸಂಕೀರ್ತನ ರೂಪವಾದ ಯಜ್ಞ ಅಂದರೆ ದೇವರ ನಾಮಜಪ. ಅರ್ಚನೆಯಲ್ಲಿ ಹೂ ತುಳಸಿ ಪುಷ್ಪಗಳ ದ್ರವ್ಯಗಳ ವಿನಿಯೋಗ ಉಂಟು. ಜಪದಲ್ಲಿ ನಾವು ಮಾತ್ರ, ವಿಗ್ರಹವೂ ಬೇಡ. ಕೀರ್ತನ ಎಕ್ಸ್ಕ್ಲೂಸಿವ್ ನಮ್ಮಿಂದ ಆಗ್ತದೆ. ನಾಮಜಪವೇ, ಅದರಲ್ಲಿ 3 ಪ್ರಕಾರ ಉಂಟು. ಗಟ್ಟಿ ಹೇಳುವುದು, ಮೆಲ್ಲ ಹೇಳುವುದು, ಮನಸ್ಸಿನಲ್ಲಿ ಹೇಳುವುದು. ಮನಸ್ಸಿನಲ್ಲಿ ಹೇಳುವುದು ಇಲ್ಲಿ ಬರಲಿಲ್ಲ, ಅದು ಬೇರೆ ಬಂದಿದೆ, ಸಂಸ್ಮರಣೆಯಲ್ಲಿ ಬಂದಿದೆ. ಆದ್ದರಿಂದ ಮನಸ್ಸಿನಲ್ಲಿ ಜಪ ಮಾಡುವುದು ಕಷ್ಟ, ತುಂಬ ಲಾಭ. ಕಷ್ಟ ಯಾಕೆಂದರೆ ಮನಸ್ಸಿನಲ್ಲಿ ಜಪ ಮಾಡುವಾಗ ಲೆಕ್ಕ ತಪ್ತದೆ, ಮತ್ತು ಮಂತ್ರವೂ ಬೇರೆ ಆಗ್ತದೆ, ಮತ್ತು ಕೆಲವೊಮ್ಮೆ ನಿದ್ದೆಯೂ ಬರ್ತದೆ. 3 ಪ್ರಕಾರ ಆಗ್ತದೆ. ಮನಸ್ಸಿನಲ್ಲಿ ಜಪ ಮಾಡುವುದು ಮಾಡಿಕೊಂಡು ನಾವು ಜಪ ಮಾಡ್ತೇನೆ ಹೇಳಿ ಬಾಯಿ ಮುಚ್ಚಿಕೊಂಡು, ಕಣ್ಣು ಮುಚ್ಚಿಕೊಂಡು ಹೀಗೆ ಯೋಚನೆ ಮಾಡಿ ಬಾಯಲ್ಲಿ ಮನಸ್ಸಿನಲ್ಲೆಲ್ಲ ಯೋಚನೆ ಮಾಡ್ತಾ ಮಂತ್ರ ಮಾಡಿದರೆ ಮಂತ್ರ ಓಡುವುದೇ ಇಲ್ಲ. ಮತ್ತು ಶುರು ಮಾಡುವಾಗ ತತ್ಸವಿದ್ರವರೆಣ್ಯಂ ಅದು ಬಾಯಿ ಎಲ್ಲ ಅಳಿಕ್ಲಿಲ್ಲ, ಆ ಮಂತ್ರ ಯೋಚನೆ ಮಾಡ್ತಾ ಹೇಳಿದರೆ ಅದು ಸಂಸ್ಕೃತ ಒಮ್ಮೆ ಹೋಗ್ತದೆ. ಕೆಲವೊಮ್ಮೆ ಯಾವುದೋ ಮಂತ್ರಕ್ಕೆ ಹೋಗಿರ್ತದೆ. ಇವ ಅಭ್ಯಾಸ ಮಾಡಿದರೆ ಯಾವುದೋ ಮಂತ್ರ ಆಗಿರ್ತದೆ, ಎಂತ ಗೊತ್ತಾಗುವುದಿಲ್ಲ. ಕೆಲವರಿಗೆ ಎಚ್ಚರದಲ್ಲಿಯೇ ವಿಷ್ಣು ಸಹಸ್ರನಾಮ ಹೇಳುವಾಗಲೇ ಎಲ್ಲಿ ಹೋಗಿರ್ತದೆ, ಭೂತ ವಾಸೋಗಿರ ವಾಸ ಅಲ್ಲಿ ಹೋಗಿರ್ತದೆ. ವೆಂಕಟೇಶ್ವರ ಸ್ತೋತ್ರ ಹೇಳಿದ ಮುಗೀತಾ, ಅದೆಷ್ಟು ಬೇಗ ಮುಗೀತು, ಅದು ಎಲ್ಲಿ ಹೋಯ್ತದ್ದು. ಹಾಗಾಗಿ ಎಲ್ಲಿಯೋ ಎಚ್ಚರದಲ್ಲಿ ಹೇಳುವಾಗಲೇ ನಮಗೆ ಎಚ್ಚರ ಇರುವುದಿಲ್ಲ, ಇನ್ನು ಮನಸ್ಸಿನಲ್ಲಿ ಹೋಗಿಲ್ಲ. ಆದ್ದರಿಂದ ಜಪದವನ್ನು ಮನಸ್ಸಿನಲ್ಲಿ ಮಾಡಿದರೆ ತುಂಬ ಫಲ. ಹೌದಾದರೆ ಅದರಲ್ಲಿ ಸೈಡ್ ಎಫೆಕ್ಟ್ಗಳು ಜಾಸ್ತಿ. ಲೆಕ್ಕ ತಪ್ಪುವುದು, ಮಂತ್ರ ಬೇರೆ ಆಗುವುದು, ನಿದ್ದೆ ಬರುವುದು ಎಲ್ಲ ಇರ್ತದೆ. ಅದರ ವಾಸಿಗೆ ಜಪ ಮಾಡುವಾಗ ತುಟಿ ಅಲ್ಲಾಡಿಸಿ ಮಾಡುವುದು ಚಂದ. ಅದಕ್ಕೆ ಉಪಾಂಶ ಜಪ ಅಂತ ಹೆಸರು. ಮೆಲ್ಲ ಹೇಳುದು. ಯಾರಿಗೆ ಕೇಳ್ತದೆ? ನಮ್ಮ ಕಿವಿಗೆ ಮಾತ್ರ ಕೇಳ್ತದೆ, ಇನ್ನೊಬ್ಬರಿಗೆ ಕಿವಿ ಕೇಳೋದಿಲ್ಲ. ಇದು ಜಪ ಒಳ್ಳೆ. ಇದು ಕೀರ್ತನ ಅಂದರೆ ಇದು ಮೆಲ್ಲ ಹೇಳುವುದು. ದೇವರ ಎಚ್ಚರವನ್ನು, ಮಂತ್ರವನ್ನು, ಮಾತನ್ನು, ನಾಮವನ್ನು ಮೆಲ್ಲಕ್ಕೆ ತುಟಿಯಲ್ಲಿ ಹೇಳಿದರೆ ಅದು ಕೀರ್ತನ. ಮತ್ತು ಅರ್ಚನದಲ್ಲಿ ಗಟ್ಟಿ ಹೇಳಬಹುದು. ವಿಶ್ವಾಯ ನಮಃ, ಓಂ ವಿಷ್ಣವೇ ನಮಃ. ಅಲ್ಲಿ ಬಾಕ್ಯವಾದ ದ್ರವ್ಯಗಳುಂಟು, ಇಲ್ಲಿ ದ್ರವ್ಯ ಇಲ್ಲ. ಅದು ಪಬ್ಲಿಕ್ ನೋಡ್ತದೆ. ಪಬ್ಲಿಕ್ ಬರಬೇಕು ನಾವೇ ಮಾಡುವಾಗ ಅದ್ರ ಹೊರಗಿನಿಂದ ಮಾಡಲಿಕ್ಕುಂಟು ಪ್ರತೀಕದಲ್ಲಿ. ಅದನ್ನು ಅರ್ಚನೆಯ ಹೊರಗಿನ ಪ್ರತೀಕ ಇರ್ತದೆ, ಕೀರ್ತನೆ ಮನಸ್ಸಿನ ಪ್ರತೀಕ ಇರ್ತದೆ. ನಾವು ದೇವರಲ್ಲೇ ಮನಸ್ಸಿನ ಪ್ರತೀಕದಲ್ಲಿ ದೇವರ ನಾಮಜಪವನ್ನು ಮಾಡುತ್ತೆ. ಇಷ್ಟು ಪ್ರಕಾರದಲ್ಲಿ ಇದು ಏನಾಯಿತು? ಇದು ಭಕ್ತಿ.
ಪ್ರೀತಿಯಿಂದ ಮಾತ್ರ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಇಲ್ಲ, ಭಕ್ತಿ ಬಾರದಿದ್ದರೆ ಮಾಡಲಿಕ್ಕೆ ಬರುವುದಿಲ್ಲ. ಭಕ್ತಿಯ ಅಭಿವ್ಯಕ್ತಿ ಇದು. ನಮಗೆ ಬೇಕಾದವರಿಗೆ ನಾವೇನನ್ನಾದರೂ ಕೊಡ್ತೇವೆ, ಎಂಥದಕ್ಕೆ ಕೇಳಿದರೆ ಇರಲಿ ನೆನಪಿಗೆ ಅಂತ ಹೇಳ್ತೇವೆ. ಹಾಗೆ ದೇವರಿಗೆ ನಾವು ಕೊಡೋದು ಅಂದರೆ ಪ್ರೀತಿ ಬಂದಾಗ ಅದಿಲ್ಲಾದರೂ ಕೊಡಲಿಕ್ಕೆ ಬರೋದು, ಅದಕ್ಕೆ ದ್ರವ್ಯಗಳನ್ನು ಕೊಡೋದು. ಏನು ಅವನು ಹೇಳ್ತಾನೆ ಭಕ್ತಿಯ ಅದೆಲ್ಲ ಇಲ್ಲಿ ಬರ್ತದೆ ಏನು ಅಂತ ವಿಷಯ. ಹಾಗಾಗಿ ದೇವರ ಬಗ್ಗೆ ನಾವು ಕೊಡಬೇಕು ಅಂತ ಹೊರಟಾಗ ದ್ರವ್ಯಯಜ್ಞದಲ್ಲಿ ಅರ್ಚನೆ ಒಟ್ಟು 6 ಪ್ರಕಾರ ಆಯಿತು, 3 ವಸ್ತು ಆಯಿತು. ಜ್ಞಾನಭಕ್ತಿ ವೈರಾಗ್ಯ ದಾರ್ಢ್ಯಕ್ಕೆ ಅಥವಾ ಉತ್ಪತ್ತಿಗೆ ಕಾರಣವಾಗಿ 6 ಪ್ರಕಾರದ ಸಾಧನೆಯನ್ನು ಇಲ್ಲಿ ಹೇಳಿದ್ದಾರೆ. 6 ಪ್ರಕಾರ ಸಾಧನೆಯು ಮನುಷ್ಯನಿಗೆ ಮೋಕ್ಷವನ್ನು ಕೊಡ್ತದೆ. ಒಂದರಲ್ಲಿ ಮಾಡಿದ್ರ ಅಂದರೆ ಒಂದರಲ್ಲೇ ಮಾಡಿ ಒಂದಕ್ಕೊಂದು ಪೂರಕ ಇಲ್ವಾ? ಜ್ಞಾನ ಇಲ್ಲದೆ ಬರುವುದಿಲ್ಲ ಹೇಳಿದ್ದಲ್ಲ, ಆದ್ದರಿಂದ ಶ್ರವಣ ಕಥನ ಬೇಕಾ? ಭಕ್ತಿ ಇಲ್ಲದೆ ಆಗುವುದಿಲ್ಲಲ್ವ? ಆದ್ದರಿಂದ ಅರ್ಚನೆ ಮತ್ತು ಕೀರ್ತನೆ ಬೇಕಾ? ಮತ್ತು ವೈರಾಗ್ಯದಲ್ಲಿ ತ್ಯಾಗ ಏನೈಕೆಯನ್ನು ಹೇಳಲಿಲ್ವ? ಆದ್ದರಿಂದ ಕ್ರಮ ಪ್ರಕಾರ ಧ್ಯಾನ ಸಂಸ್ಮರಣೆ ಉಂಟೇ ಉಂಟು. ಹೀಗೆ 6 ಅಂಗಗಳನ್ನು 3 ಮುಖದಲ್ಲಿ ಮೋಕ್ಷಕ್ಕಾಗಿ ತೋರಿಸಿಕೊಟ್ಟು ಈ ಸಾಧನೆಯನ್ನು ದಿನನಿತ್ಯ ಮಾಡಲಿಕ್ಕೆ ಉಂಟು ಅಂತ ಹೇಳುವ ಒಂದು ಪೌರಾಣಿಕ ವ್ಯವಸ್ಥೆ, ಪ್ರಬಂಧ, ಧರ್ಮಶಾಸ್ತ್ರ, ನಿಬಂಧ ಹೇಗಿರಬೇಕು ನಮ್ಮದು ಎನ್ನುವ ತಾತ್ವಿಕವಾದ ನಿಲುವು ಅದನ್ನು ಆಚಾರ ಕೊಡಲಿಕ್ಕೆ ಶುರು ಮಾಡಿದ್ದಾರೆ. ಇದು ಮೊದಲ ಮಂಗಳಾಚರಣೆಯ ಚಿಂತನೆ. ಮುಂದೆ 2ನೆಯ ಶ್ಲೋಕ ಅವರು ಹೇಳ್ತಾರೆ, ಎಂದು ತಾಪತ್ರೇಣ ಸಂತಪ್ತಂ ಯದೇದ ಅಖಿಲಂ ಜಗತ್ ವಕ್ಷ್ಯಾಮಿ ಶಾಂತೇತಸ್ಯ ಕೃಷ್ಣಾಮೃತ ಮಹರ್ಣವಂ ಅಂತ ಗ್ರಂಥದ ನಾಮವನ್ನು ಹೇಳುವ ಮೂಲಕ ಇದು ಯಾಕೆ ಬಂದಿದೆ ಅಂತ ಚಿಂತನೆಯನ್ನು ಕೊಡ್ತಾರೆ. ಅದನ್ನು ಮತ್ತೆ ಸೇರಿದಾಗ ಕೇಳುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ. ಹರೇ ರಾಮ.